ಸ್ತೋತ್ರಕರ್ತನೇ ಸ್ತೋತ್ರಪ್ಪ. ಸಾಕ್ಷಿ ಹಿಡಿದಂಥ ಎಲ್ಲ ಮಕ್ಕಳು ಸಾಕ್ಷಿ ನೆಲೆಗೊಂಡಿರುವಂಥ ಕೃಪೆ ಮಾಡಿಕೊ. ನೀನು ದಾಸನ ಮನಸ್ಸಿನ ಮನೆಗೆ ಮಾತನಾಡು. ನಾವು ಓದಿದ ಕೀರ್ತನೆ ಪ್ರಕಾರ ಯಜಮಾನನ ಕೈಗಳನ್ನು, ದಾಸನ ಕಣ್ಗಳು ಯಜಮಾನಿಯ ಕೈಗಳನ್ನು, ದಾಸಿಯ ಕಣ್ಗಳು ಹೇಗೆ ನೋಡುತ್ತವೋ ಹಾಗೆ ನಾವು ಇವತ್ತು ನೋಡುತ್ತಾ ಕುಳಿತಿದ್ದೇವೆ. ನಮಗೆ ನಮ್ಮ ಯಜಮಾನನಿಂದ ಒಂದು ಬಹುಮಾನ, ಒಂದು ಆಶೀರ್ವಾದ ವಾಕ್ಯಗಳ ಮೂಲಕ ಉಂಟಾಗಬೇಕೆಂದು ನಾವು ಇವಾಗ ವಾಕ್ಯ ಎಂಬ ಆಹಾರವನ್ನು ಭುಜಿಸುವುದಕ್ಕಾಗಿ ಸ್ಥಳಕ್ಕೆ ಬಂದಿದ್ದೇವೆ. ನಮಗೆ ಸಂತೃಪ್ತಿ ಪಡಿಸಬೇಕೆಂದು ಯೇಸುವನ್ನು ನಾವು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ್ಯಾರು ಅಬ್ರಹಾಮನ ನಂಬಿಕೆಯಲ್ಲಿ ಬದುಕುತ್ತಾರೋ, ಯಾವ ನಂಬಿಕೆ? ಯಾಕಂದರೆ ಅಬ್ರಹಾಮ ಹೆಂಗೆ ಬದುಕುದಂತೆ? ನಂಬಿಕೆಯಿಂದ. ಅವನ ನಂಬಿಕೆ ಅವನಿಗೆ ನೀತಿಯನ್ನು ನಡೆಸಲ್ಪಡ್ತು ಅಂತ ಮಾತು ವಾಕ್ಯ. ಯಾರ್ಯಾರು ಅಬ್ರಹಾಮನಲ್ಲಿದ್ದಂಥ ನಂಬಿಕೆಯಲ್ಲಿ ಬದುಕ್ತಾರೋ ಅಂಥವರನ್ನು ಕಂಡಂಥ ದೇವರು. ಅವ್ರೇನು ಹೇಳ್ತಾರೆ? ನಾನು ಇಂಥವರ ದೇವರು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅವರು? ನಾನು ಇಂಥವರ ದೇವರು. ಯಾರು? ಅಬ್ರಹಾಮನಲ್ಲಿದ್ದಂಥ ನಂಬಿಕೆಯಲ್ಲಿ ಯಾರ್ಯಾರು ಬದುಕ್ತಿದ್ದಾರೋ, ಈಗ ಇಲ್ಲಿರುವಂಥ ನೀವೆಲ್ಲ ಅಬ್ರಹಾಮನಲ್ಲಿದ್ದಂಥ ನಂಬಿಕೆ ನಿಮಗಿದ್ರೆ, ನೀವು ಅದರಲ್ಲೇ ಬದುಕ್ತಾ ಇದ್ರೆ, ದೇವರು ನಿಮ್ಮನ್ನು ನೋಡಿ ಹೇಳ್ತಾರೆ. ಇವತ್ತು ಹೇಳಿರ್ತಾರೆ 23ನೇ ತಾರೀಕು ರಿಸಲ್ಟ್ ಬಂದಾಗ ನಾನು ಸ್ಟೀಫನ್ ದೇವರು ಅಂತ ಹೇಳಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ದೇವರವರು? ಇಲ್ಲಿ ಕುಳಿತಿರೋದು ನೀವೆಲ್ಲರೂ ಕೂಡ ಹೇಳ್ಬೋದು. ಏನಂತ? ನನ್ನ ದೇವರು ಅಲ್ವಾ? ಅದಕ್ಕೆ ನಾನು ಹೇಳ್ತೀನಿ, ನಾವು ಯಾವಾಗಲೂ ಏನಂತ ಹೇಳ್ತೀವಿ? ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಈ 3 ಪದನ ಅನೇಕ ಸಲ ಸತ್ಯವೇದದಲ್ಲಿ ಬರೆಸಲ್ಪಟ್ಟಿದೆ. ಹೇಳ್ತಾ ಇರ್ತೀವಿ ನಾವು. ಏನಕ್ಕೆ ಹೇಳ್ತೀವಿ? ಅಬ್ರಹಾಮನ ದೇವರು. ಇದನ್ನು ಹೇಳ್ತಾ ಇರೋದು ಯಾರು? ಯೋಚನೆ ಮಾಡಿದ್ರಾ? ಅಬ್ರಹಾಮನ ದೇವರು ಅಂತ ಹೇಳೋಂಥದ್ದು ಯಾರು? ನಮ್ಮನ್ನು ಉಂಟು ಮಾಡಿದ ಸೃಷ್ಟಿಕರ್ತನು. ಅವ್ರು ಹೇಳ್ತಿದ್ದಾರೆ, ನಾನು ಅಬ್ರಹಾಮನ ದೇವರಯ್ಯ, ನಾನು ಈಸಾಕನ ದೇವರು, ನಾನು ಯಾಕೋಬನ ದೇವರು. ಬಹಳ ಸಲ ಹೇಳ್ತಾರೆ. ಅಂದರೆ ಗಮನಿಸಬೇಕು, ಸತ್ಯವೇದದಲ್ಲಿ ಕೆಲವರು ದುರ್ಮಾರ್ಗಿಗಳಿದ್ದಾರೆ, ದುರ್ನಡತೆ ಉಳ್ಳವರು ಇದ್ದಾರೆ. ಅಂಥವರಲ್ಲಿ ಕೆಲವರು ಹೆಸರು ಹೇಳ್ತೀನಿ. ಅವನು ಗೊತ್ತಾ? ಅವನು ಗಂಜಿಗೋಸ್ಕರ ಆಸೆ ಪಟ್ಟು ದೇವರ ಆಶೀರ್ವಾದ ಅಂತ ಹೇಳ್ಕೊಂಡ್ಬಿಡ್ತಾನೆ. ಯಾರು? ಏಸ. ಹಾಗೆ ದಾತಾನ್, ಅಬಿರಾಮರು ಮೋಶೆಗೆ ವಿರೋಧವಾಗಿ ಗುಣಗೊಡ್ತಾರೆ. ಅವರು ಗೆಹಜಿ ಎಲಿಷನಿಗೆ ಮೋಸ ಮಾಡಿ ಎಲಿಷನಿಗೆ ಗೊತ್ತಾಗಲ್ಲ ಅಂಥೇಳಿ ಬೆಳ್ಳಿಗೆ ಚಿನ್ನಾಗೆ ಆಸೆ ಪಟ್ಟು ಬಿಡ್ತಾನೆ. ದೇವರು ಅಂಥವನ್ನು ನೋಡಿ, ನಾನು ದಾತಾನ್ ಅಬಿರಾಮ ದೇವರು, ಏಸಾವನ ದೇವರು, ಗೆಹಜಿಯ ದೇವರು. ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಅನನ್ಯ ಸಪ್ಪೆರಡು ಅಂತ ನಾವು ನೋಡ್ತೀವಿ. ದೇವರಿಗೆ ಗೊತ್ತಾಗಲ್ಲ ಅಂತೇಳಿ ಬಚ್ಚಿಡ್ತಾರೆ. ಅಂತ ದೇವರು ಅಂತ ಹೇಳಲಿಲ್ಲ. ದೇವರು ಎಲ್ಲಿಯೂ ದುರ್ಮಾರ್ಗಿಗಳ, ದುಷ್ಟರ ದೇವರು ಅಂತ ಹೇಳ್ಕೊಂಡಿಲ್ಲ. ಅವ್ರು ಹೇಳ್ತಾ ಇರೋದೇನು? ಅಬ್ರಹಾಮನ ದೇವರು. ಅಂದರೆ ಅವ್ರು ಹೇಳಿದ್ದೆಲ್ಲ ಭಕ್ತರಿಗೆ. ಯಾರು ಹೇಳಿದ್ದವರು? ವಾಗ್ದಾನ. ಈ ತಿಂಗಳಿಗೆ ಭಯಭಕ್ತಿಯುಳ್ಳ ಜನರಿಗೆ ಮರೆತೋಯ್ತು. ನೀವು ಹೇಳೋದು ನಮಗೆ ಮರೆತೋಯ್ತು. ಈ ತಿಂಗಳ ವಾಗ್ದಾನ, ಭಯಭಕ್ತಿಯುಳ್ಳ ಜನರಿಗೆ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. ದೇವರು ವಾಗ್ದಾನ ಕೊಟ್ಟಿದ್ದು ಸುಮ್ಮನೆ ಕೊಡಲ್ಲ, ಅದನ್ನು ನೆನಪಿಗೆ ತಂದುಕೊಡ್ತಾನೆ ಇರಬೇಕು. ಪ್ರತಿನಿತ್ಯ ನಾನು ಹೇಳ್ತೀನಿ, ನಾನು ಆ ತಿಂಗಳಿನ ವಾಗ್ದಾನವನ್ನು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಅದನ್ನೇ ಹೇಳೋದು. ದೇವರು, ಈ ವಾಗ್ದಾನ ನಾನು ಸ್ವತಂತ್ರಿಸ್ಕೊಳ್ಬೇಕು. ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ ಕೃಪೆ. ಹಲ್ಲೆಲೂಯಾ. ಚಿನ್ನ ಬೆಳ್ಳಿಗೆ ಆಸೆ ಪಟ್ಟಂಥವರು, ದೇವರನ್ನು ವಂಚಿಸಿದವರು, ಅಂಥವರ ದೇವರು ಅಂತ ಅವರು ಹೇಳ್ಕೊಂಡಿಲ್ಲ. ಶಾಪವನ್ನು ಬಯಸಿದಂಥವರು ಕೂಡ ಸತ್ಯವೇದದಲ್ಲಿ ಅನೇಕ ಸ್ಥಳಗಳಲ್ಲಿ ಬರೆಯಲ್ಪಟ್ಟಿದೆ. ಉದಾಹರಣೆಗೆ ಸೌಲನಂತೆ. ಸೌಲನೇನು ಮಾಡ್ದ? ದೇವರಿಗೆ ಅವಿಧೇಯನಾದ. ಯಾರು? ಸೌಲ. ಆವಾಗಲೇ ಅವನ ರಾಜನಾಗಿ ತೆಗೆದಾಕಿ ದಾವೀದನ ದೇವರು ತಗೊಂಡ್ಬರ್ತಾರೆ. ಅಂದರೆ ದೇವರು ಇಂಥವರ ದೇವರು ಅಂತ ಪ್ರಸ್ತಾಪಿಸ್ಕೊಂಡಿದ್ದಾರೆ. ಹೆಂಗಂತಂದರೆ ಅದನ್ನು ಹೇಗೆ ಹೇಳಬೇಕು ಅಂದರೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಏನಂತ ಹೇಳ್ಕೊತಿದ್ದಾರೆ ಅವರು? ಹೆಮ್ಮೆ. ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು,
ಯಾಕೋಬನ ದೇವರು. ಈ 3 ಪದನ ಅಧಿಕವಾಗಿ ನಾವು ಬೇರೆನ ಎಲ್ಲ ಹೇಳ್ಬೋದು. ಮೋಶೆ ದೇವರು ಅಂತ ಹೇಳ್ಬೋದು, ದಾವಿದನ ದೇವರು ಅಂತ ಹೇಳ್ಕೋಬೋದು, ದಾನಿಯನ ದೇವರು ಅಂತ ಹೇಳ್ಕೋಬೋದು, ಇವರ ಹೆಸರುಗಳೆಲ್ಲ ಹೇಳ್ಬೋದು. ಆದರೆ ಈ 3 ಹೆಸರು ಮಾತ್ರ ಇಡೀ ಸತ್ಯವೇದದಲ್ಲಿ ಅನೇಕ ಸಲ ಬರೆಯಲ್ಪಟ್ಟೆ. ಅಂದರೆ ಅವರ ಮೂವರಲ್ಲಿದ್ದಂಥ ನಂಬಿಕೆ, ದೇವರಿಗೆ ಎಷ್ಟು ಪ್ರೀತಿಯಾಗಿದ್ದರೆ ಆ ಮಾತನ್ನು ಹೇಳ್ತಾರೆ ನೋಡ್ರಿ. ದೇವರು ಬಂದು ಒಬ್ಬ ಮನುಷ್ಯ ನೋಡಿ, ಅದೇ ಮಾತನ್ನ ನಾವು ಸತ್ಯವೇದ ನಿಮಗೆ ಉದಾಹರಣೆಯಾಗಿ ನಾವು ಎಷ್ಟೋ ಸಲ ಓದಿದ್ದೀವಿ. ಯೋಬನ ಗ್ರಂಥನ ತೆಗೆದುಕೊಳ್ಳೋರು, ಯೋಬನ ಪುಸ್ತಕ, ಯೋಬನ ಕಾವ್ಯ ಅಂತ ಹೇಳ್ಬೋದು, ಮೊದಲನೇ ಅಧ್ಯಾಯ. ಅದನ್ನ ಇಟ್ಕೊಳ್ಳಿ, ಮೊದಲನೇ ಅಧ್ಯಾಯ ಇಟ್ಕೊಳ್ಳಿ, ಅಲ್ಲೇ ಇಡಿ. ಈಗ ಕೆಲವು ವಿಷಯಗಳನ್ನ ಹೇಳ್ತೀನಿ, ಗಮನದಲ್ಲಿ ಇಟ್ಕೊಳ್ಳಿ. ನಾವೆಲ್ಲ ದೇವ್ರ ಮಕ್ಕಳು, ಹೇಳ್ತೀವ ಇಲ್ವೋ? ನಾವೆಲ್ಲ ನಮ್ಮನ್ನು ನೋಡಿದಂಥವ್ರು, ಓ ಇವರು ವಿಶ್ವಾಸಿಗಳಪ್ಪ, ಇವರು ನಂಬಿಗಸ್ತರಪ್ಪ ಅಂತ ಹೇಳ್ಕೊಳ್ತಾರೆ. ಕ್ರೈಸ್ತರೆಲ್ಲರನ್ನ ಕರ್ತನ ಅಂದರೆ ಕರ್ತನೇ ದೇವರು ಅಂತ ನಾವು ಹೇಳ್ಕೊಳ್ತೀವಿ. ಈಗ ಯಾರನ್ನ? ಸೃಷ್ಟಿಕರ್ತನನ್ನ ದೇವರು ಅಂತ ಹೇಳ್ಕೊಳ್ತೀವಿ. ಅನ್ಯರು ಸಹ ನಮ್ಮನ್ನು ನೋಡಿದಾಗ ಏನು ಹೇಳ್ತಾರೆ? ಇವರು ವಿಶ್ವಾಸಿಗಳಪ್ಪ, ಇವರು ನಂಬಿಗಸ್ತರು, ಇವರು ಬಿಲೀವರ್, ದೇವ್ರ ಮಕ್ಕಳು. ನಮ್ಮನ್ನು ನೋಡಿದ್ರೆ ಅಂದರೆ ಅವರು ಕೂಡ, ಅನ್ಯರು ಕೂಡ ಯಾವುದೋ ಒಂದು ದೇವರಿಗೆ ಮಕ್ಕಳೇ ತಾನೆ. ಅವರು ಕೂಡ ಆ ಒಂದು ದೇವರಿಗೆ ಅವ್ರ ಮಕ್ಕಳೇ. ಆದರೆ ನಮ್ಮನ್ನು ನೋಡಿದಾಗ ಅವ್ರು ಹೇಳೋಂಥ ಮಾತೇನು? ದೇವ್ರ ಮಕ್ಕಳು. ಅಲ್ಲಿ ಒಂದು ವ್ಯತ್ಯಾಸ, ಒಂದು ಡಿಫ್ರೆನ್ಸ್ ಇದೆ. ಅವ್ರು ಹೇಳೋವಾಗ ಅಲ್ಲೊಂದು ಡಿಫ್ರೆನ್ಸ್ ಇದೆ. ಅಂದರೆ ಕ್ರೈಸ್ತರನ್ನು ಕಂಡಾಗ ದೇವರ ಮಕ್ಕಳನ್ನು ಹೇಳ್ತಾರೆ. ಮುಖ್ಯವಾಗಿ ಗಮನಿಸಿ, ಕರ್ತನನ್ನು ದೇವರನ್ನು ನಾನು ನಂಬಿದ್ದೀನಿ ಇವಾಗ, ಅಲ್ವಾ? ನೀವು ನಂಬಿದ್ರೆ ತಾನೆ? ನೀವು ನಂಬಿದ್ರಲ್ಲ, ವಿಶ್ವಾಸಿ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ ಅಲ್ವಾ? ಅದೇ ರೀತಿ ದೇವರು ಸಹ ನನ್ನ ಭಕ್ತರು ಅಂತ ಹೇಳ್ಬೇಕು. ಹಲ್ಲೆಲೂಯಾ. ನಿಮ್ಮನ್ನು ನೋಡಿದ್ರೆ ಏನು ಹೇಳ್ಬೇಕು ಅವರು? ನನ್ನ ಭಕ್ತರು, ನನ್ನ ಮಗ, ನನ್ನ ಮಗಳು. ಈಗ ಇದಕ್ಕೆ ಉದಾಹರಣೆನೇ ನಾನು ನಿಮಗೆ ಯೋಬನ ಪುಸ್ತಕನ ಎತ್ಕೊಳ್ಳೋಕೆ ಹೇಳಿದ್ದು, ಮೊದಲನೇ ಅಧ್ಯಾಯ, ಅದರಲ್ಲಿ 6ನೇ ವಾಕ್ಯವನ್ನು ಓದಿ. ಏನಂತೆ? ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಇಲ್ಲಿ ಚೆನ್ನಾಗಿ ಗಮನಿಸಿ, ಅಲ್ಲಿ ತುಂಬಾ ಯಾರ್ಯಾರೋ ಹೋಗ್ತಾ ಇದ್ದಾರೆ. ಅದರಲ್ಲಿ ಯಾರು ಹೋಗ್ತಾ ಇದ್ದಾರೆ ಈಗ? ಸೊ ಸೈತಾನನಿಗೆ ಪ್ರವೇಶ ಮಾಡೋದಕ್ಕೆ ಚಾನ್ಸ್ ಇದೆ. ಎಲ್ಲಿ? ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಹೇಳಿ. ಯೆಹೋವನು ಸೈತಾನನಿಗೆ ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದನು ಎಂದು ಹೇಳಿದನು. ಇಲ್ಲಿ ಮಾತುಕತೆ ನಡೀತಾ ಇದೆ, ಎಲ್ಲಿಂದ ಬಂದೆ ಅಂತ. ಅಲ್ಲಿಗೆ ದೇವರಿಗೂ ಆಪಾದಕ ದೂತನಿಗೂ ಮಾತು ನಡೀತಾ ಇದೆ ಅಲ್ವಾ? ಏನಂತ? ಎಲ್ಲಿಂದ ಬರ್ತಿದ್ಯಪ್ಪ ಅಂತ. ಅವನು ಒಂದು ಕ್ಯಾಶುಯಲ್ ಆಗಿ ಅವನು ಹೇಳ್ತಾನೆ, ನಾನು ಭೂಮಿಯೆಲ್ಲ ರೌಂಡ್ ಹಾಕೊಂಡು ಬರ್ತಾ ಇದ್ದೀನಿ. ಅಂದರೆ ವಾಕಿಂಗ್ ಹೋಗಿ ಬಂದೆ ಅಂತ ಏನಾರ ಅಂದ್ಕೊಳ್ಳೋಣ, ಜಾಗಿಂಗೋ ವಾಕಿಂಗೋ, ಒಟ್ಟಿನಲ್ಲಿ ರೌಂಡ್ ಹಾಕಿ ಬಂದೆ ಅಂತ ಹೇಳ್ತಾನೆ. ನೆಕ್ಸ್ಟು ಏನಂತ ಹೇಳ್ತಾನೆ? ಆಗ ಯೆಹೋವನು, ಈಗ ನೋಡಿ ಇದನ್ನು ಗಮನಿಸಬೇಕು, ಆಗ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ. ಈ ಪದ ನಮಗೆ ಬಹಳ, ಅಂದರೆ ಅವ್ರು ಎಷ್ಟು ಒಂದು ಯಾವ ರೀತಿ ಯೋಚನೆ ಮಾಡ್ತಾರೆ. ಅವ್ರು ಹೇಳ್ತಾರೆ ನನ್ನ ದಾಸ, ಏನಂತೆ? ನನ್ನ ದಾಸನು. ಅದಕ್ಕೆ ಇವತ್ತು ಕೀರ್ತನೆ ಕೂಡ ಅದೇ ಒಂದು ದಾಸನ ಹೆಂಗೆ ನಾವು ಯಜಮಾನನ ಕೈಯನ್ನ ದಾಸನ ಕಣ್ಣುಗಳು ನೋಡುವ ಪ್ರಕಾರ. ಅಂದರೆ ಈ ದಾಸ ಏನು ಮಾಡ್ತಿದ್ದ? ಯಜಮಾನನ್ನೇ ನೋಡ್ತಾ ಇದ್ದ. ಅದರಿಂದ ಅವ್ರೇನು ಮಾಡಿದ್ರು? ದೇವರು ನನ್ನ ದಾಸನ್ನ ಏನಂತ ಹೇಳ್ತಾರೆ ಅಲ್ಲಿ? ನನ್ನ ದಾಸನ ಗಮನವಿಟ್ಟಿಯ. ಅಂದರೆ ನೋಡೋದು ಬೇರೆ, ಗಮನ ಬಿಡೋದು ಬೇರೆ. ಹಿಂಗೆ ದಾರಿಯಲ್ಲಿ ಸ್ಪೀಡಾಗಿ ಹೋಗ್ತಾ ಇರ್ತೀವಿ, ನೋಡ್ಕೊಂಡು ಹೋಗ್ತೀವಿ. ಕೇಳಿದ್ರೆ ಅಯ್ಯೋ ಗಮನ ಇಡಲಿಲ್ಲ, ಗಾಡಿ ತುಂಬ ಸ್ಪೀಡ್ ಇತ್ತು. ಯಾಕೆ ಹೇಳ್ತೀವ ಮಾತನ್ನ? ಗಮನ ಇಟ್ಟಿಲ್ಲ. ಹಾಗೆ ಆಪಾದಕ ದೂತನು ಸ್ಪೀಡಾಗಿ ಬಂದವನೇ, ನೀನು ಗಮನ. ಎಂಥ ಮಾತು! ಈ ಮಾತುಕತೆ ಎಲ್ಲಿ ನಡೀತಾ ಇದೆ? ಪರಲೋಕದಲ್ಲಿ ನಡೀತಾ ಇದೆ.
ಎಲ್ಲಿ ನಡೀತಾ ಇದೆ? ಪರಲೋಕದಲ್ಲಿ. ಅಲ್ಲಿ ದೇವದೂತಗಳು ಹೋಗ್ತಾ ಇದ್ದಾರೆ. ಆ ದೂತಗಳೊಂದಿಗೆ ಇವನು ಜೊತೆಗೆ ಹೋಗಿದ್ದಾನೆ. ಇವನಿಗೇನು ರಿಸ್ಟ್ರಿಕ್ಷನ್ ಇಲ್ಲ, ನಿರ್ಬಂಧ ಇಲ್ಲ. ಅವನು ಎಲ್ಲ ಕಡೆ ರೌಂಡ್ ಹಾಕ್ತಾನೆ. ಪರಲೋಕಕ್ಕೆ ರೌಂಡ್ ಹಾಕೋನು, ನಿನ್ನ ಮನೆಗೆ ರೌಂಡ್ ಹಾಕಲ್ವಾ? ನೀನು ಅಂದ್ಕೊಂಡಿದ್ದ 4 ಗೋಡೆ ಒಳಗಡೆ ನಾನು ಏನೋ ಮಾಡ್ತಾ ಇದ್ದೀನಿ, ನನ್ನ ಯಾರೂ ನೋಡ್ತಾ ಇಲ್ಲ ಅಂತ. ಪಕ್ಕದಲ್ಲಿ ಪಾರ್ಟ್ನರ್ ಇದ್ದಾನೆ, ಆ ಕಡೆ ದೇವರು ಇದ್ದಾರೆ. ಮರಿಲೇಬೇಡಿ. ನೀವು ಅಂದ್ಕೊಳ್ತಿದ್ರ ಎಲ್ಲಿ ಹೋಗಿದ್ದಾನೆ ಅವನು? ಸಿಂಹಾಸನ ಹತ್ರ ಹೋಗ್ತಾ ಇದ್ದಾನ್ರಿ. ಅವನಿಗೆ ಅಷ್ಟೊಂದು ಪವರ್ ಇದೆ. ನೀವು ಅಂದ್ಕೊಂಡಿದ್ದೀರ ನಾನು ಪ್ರೇಯರ್ ಆಯಿಲ್ ಹಾಕ್ಬಿಟ್ಟು ತಕ್ಷಣ ಓಡಬಿಡ್ತಾನ? ನೀನು ಏನು ಮಾಡಬೇಕು, ಅದರಲ್ಲಿ ನಿನಗಿರೋಂಥ ಚಾಲೆಂಜ್ ಏನಂತ ಹೇಳಿದ್ರೆ, ದೇವರು ನಿನ್ನ ಬಗ್ಗೆ ಹೇಳಬೇಕು. ಏನಂತ ಗಮನವಿಟ್ಟಿಯಾ? ಅವನ ಹತ್ರ ಚಾಲೆಂಜ್ ಮಾಡ್ತಿದ್ದಾರೆ ದೇವರು. ಏನಂತ? ನೋಡ್ದ ಈಗ ನಾವು ಹೇಳ್ಕೊಳ, ನನ್ನ ಮಗನ ನೋಡ್ದ ಹೆಂಗಿದ್ದಾನೆ, ನನ್ನ ಮಗಳು ನೋಡ್ದ. ನೀನು ಚಾಲೆಂಜ್ ನೋಡೋಣ. ಏನು ಕೇಳ್ತೀವಿ? ನಮ್ಮ ಮಗನ ಮೇಲೆ ಅಷ್ಟೊಂದು ನಂಬಿಕೆ ರೀ. ಇಲ್ಲಿ ಯೋಬನ ಮೇಲೆ ದೇವರಿಗಿಂತ ನಂಬಿಕೆ ಅದು. ನನ್ನ ದಾಸನಾದ ಯೋಬನ ಮೇಲೆ ಗಮನ ಬಿಟ್ಟು ಅಂತ ಚಾಲೆಂಜ್ ಮಾಡ್ತಿದ್ದಾರೆ. ಇವತ್ತು ನಿನ್ನನ್ನು ನೋಡಿ ಆ ರೀತಿ ಹೇಳ್ಬಿಡ್ತೇವೆ. ಹಲ್ಲೆಲೂಯಾ. ಇಲ್ಲಿ ಕುಳಿತಿರುವಂಥ ಒಬ್ಬೊಬ್ಬರ ಹೆಸರು ಹೇಳಿ. ದೇವರೇನು ಹೇಳ್ಬೇಕು? ಗಮನ ಬಿಟ್ಟಿಯಾ? ಮುಟ್ಟಕ್ಕಾಗಲ್ಲಮ್ಮ. ಬೆಂಕಿಯವರು. ಏನಂತೆ? ಬೆಂಕಿಯವರು. ನಾನು ಸಾಮಾನ್ಯ ಹೆಣ್ಮಕ್ಳಿಗೆ ಹೇಳ್ತೀನಿ ಮಾತನ್ನ, ನೀವು ಬೆಂಕಿಯಾಗಿರಬೇಕು. ನಿಮ್ಮ ಒಂದು ಗುಣ ಸ್ವಭಾವ ಹೇಗಿರಬೇಕು? ಬೆಂಕಿಯಾಗಿರಬೇಕು. ಅಂಥ ಸ್ವಭಾವದಲ್ಲಿರೋ ಹೆಣ್ಮಕ್ಳು ಆಶೀರ್ವದಿಸಲ್ಪಡ್ತಾರೆ. ನೋಡಿ, ಈ ಘಟನೆ ನಡೆದು ಅಂದರೆ ಈ ಚೆನ್ನಾಗಿ ಮಾತಾಡೋರಿಗೆ ಗೊತ್ತಾಗಬೇಕು. ಭೂಮಿ ಮೇಲೆ ಮಣ್ಣಿಗೆ ಸಂಬಂಧಪಟ್ಟಂಥ, ಮಣ್ಣಲ್ಲಿ ಉಂಟು ಮಾಡಲ್ಪಟ್ಟಂಥ ಒಬ್ಬ ಮಣ್ಣಿನ ವ್ಯಕ್ತಿಯನ್ನು ಪರಲೋಕ ದೇವರು ಹೇಳ್ತಿದ್ದಾರೆ, ಗಮನವಿಟ್ಟಿಯಾ? ನನ್ನ ದಾಸನ ಮೇಲೆ ಗಮನವಿಟ್ಟಿಯಾ? ಎಲ್ಲರೂ ಮನುಷ್ಯರೇ. ದೇವರ ಸೃಷ್ಟಿಯ ಸೆಲೆಯಲ್ಲಿ ಎಲ್ಲರೂ ಮನುಷ್ಯರೇ, ಆದರೆ ಪ್ರತ್ಯೇಕಿಸಲ್ಪಟ್ಟವರಾಗಿರ್ಬೇಕು. ಎಲ್ಲರಿಗೂ ಶರೀರ ಇದೆ, ನಾವೆಲ್ಲ ನಮಗೆಲ್ಲ ಜೀವ ಇದೆ, ಶರೀರ ಇದೆ, ತಿಂತೀವಿ, ಮಲಗ್ತೀವಿ, ಎದ್ದೊಳ್ತೀವಿ. ಆದರೆ ದೇವರ ದೃಷ್ಟಿಯಲ್ಲಿರುವವರಿಗೆ ಬೆಲೆ ಹೆಚ್ಚು. ಯಾರಿಗೆ ಬೆಲೆ ಹೆಚ್ಚು? ದೇವರ ದೃಷ್ಟಿಯಲ್ಲಿ. ಇಲ್ಲದವರಿಗೆ ಬೆಲೆ ಇಲ್ಲ. ಇಂಥವರನ್ನೇ ದೇವರು ಆರಿಸಿಕೊಳ್ಳಲ್ಪಟ್ಟವರು, ಪ್ರತ್ಯೇಕಿಸಲ್ಪಟ್ಟವರು ಅಂತ ಸತ್ಯವೇದ ಹೇಳಲ್ಪಟ್ಟಿದೆ. ದೇವರ ದೃಷ್ಟಿಯಲ್ಲಿ ಯಾರು ಇರ್ತಾರೋ ಅವ್ರು ಯಾರಾಗಿರ್ತಾರೆ? ಆರಿಸಿಕೊಳ್ಳಲ್ಪಟ್ಟವರು, ಪ್ರತ್ಯೇಕಿಸಲ್ಪಟ್ಟವರು ಆಗಿರ್ತಾರೆ. ಇಲ್ಲಿ ಗಮನ ಇಟ್ಟು ನೋಡಿ. ಆಗ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಹಾಕ್ಬಿಟ್ಟಿದ್ದಾರೆ. ಈಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗೋ ರೀತಿ ಹೇಳ್ತೀನಿ. ನಮ್ಮ CM ಸಿದ್ದರಾಮಯ್ಯ ಎಷ್ಟು ಜನಕ್ಕೆ ಗೊತ್ತು? ಕೈ ಎತ್ತಿ, ಜೋರ ಕೈ ಎತ್ತಿ. ಎಲ್ಲ ನಮ್ಮ ಮನೆಯವ್ರು ಕೈ ಎತ್ತಲ್ಲ, ಸಿದ್ದರಾಮಯ್ಯ ಗೊತ್ತಿಲ್ವಾ? ಮತ್ತೆ ಕೈ ಎತ್ತದ ಮೇಲೆ ಕೈ ಎತ್ತಬೇಕು. ಈಗ ಹಂಗೆ ಇಳಿಸ್ಬಾರ್ದು ಹೇಳಿ. ಸಿದ್ದರಾಮಯ್ಯನವರಿಗೆ ನೀವೆಲ್ಲ ಯಾರು ಗೊತ್ತು? ಅವ್ರು ಮಾತ್ರ ಕೈ ಇಟ್ಕೊಳ್ಳಿ, ಮಿಕ್ದಲ್ಲ ಕೈ ಇಳಿಸಿ. ಎಲ್ಲರೂ ಕೈ ಇಳಿಸ್ಬಿಟ್ರಿ ಅಂದ್ರೆ ನಿಮ್ಮನ್ನ ಯಾರಿಗೂ ಸಿದ್ದರಾಮಯ್ಯವ್ರಿಗೆ ಇಂಥ ಪರಿಸ್ಥಿತಿಯಲ್ಲಿ ಕ್ರೈಸ್ತರಿದ್ದಾರೆ ಇವತ್ತು. ದೇವ್ರು ಯಾರಂತ ಗೊತ್ತು ನನಗೆ, ಆದ್ರೆ ದೇವರಿಗೆ ನಾನು ಯಾರಂತ ಗೊತ್ತಿಲ್ಲಪ್ಪ. ಕರೆಕ್ಟಾ? ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ ಅಂತ ಮಾತು ಕೇಳೋದಕ್ಕೆ ಕಾರಣ ಇದೆ. ಈಗ ನಿಮ್ಗೆಲ್ರಿಗೂ ಅದಕ್ಕೆ ಉದಾಹರಣೆಯಾಗಿ ಇದನ್ನ ಹೇಳಿದ್ದು ಅಲ್ವಾ? ಅಂದರೆ ಇವತ್ತು ನಾವು ಯಾವ ರೀತಿ ಬದುಕ್ತಾ ಇದ್ವಿ. ಈಗ ದೇವ್ರನ್ನ ನಂಬಿದ್ದೀವಿ, ಆದರೆ ದೇವ್ರು ನಮ್ಮ ನಂಬಿದಾರ? ಪ್ರಶ್ನೆ ಬರಬೇಕು. ವಾಗ್ದಾನ ಏನಂತ ಹೇಳಲ್ಪಟ್ಟಿದೆ, ಅದಕ್ಕೆ ನನ್ನ ವಾಗ್ದಾನ ಯಾವಾಗಲೂ ನೆನೆಸ್ಕೊಂಡು ಬರೋದು. ದೇವರು ಸುಮ್ಮನೆ ವಾಗ್ದಾನ ಕೊಡಲ್ಲ. ಭಯಭಕ್ತಿ ಉಳ್ಳ ಜನರಿಗೆ ರಕ್ಷಣೆಯು ಹತ್ತಿರವಿರುವುದು. ಸತ್ಯ ಸತ್ಯ ಸತ್ಯ. ಏನಕ್ಕೆ ವಾಗ್ದಾನ ಕೊಟ್ಟರು? ನೀನು ಭಯಭಕ್ತಿಯಿಂದ ಇರಬೇಕು ಅಂದರೆ ಇಲ್ಲಿ ನೀನು ದೇವರ ದೃಷ್ಟಿ ಕಾಣಬೇಕು, ದೇವ್ರು ನಿನ್ನ ನಂಬಬೇಕು. ಅಬ್ರಹಾಮನಲ್ಲಿದೆ, ಮೋಶೆಯಲ್ಲಿತ್ತು. ಮೋಶೆಗೆ ಒಂದು ಮಾತು ಹೇಳ್ತಾರೆ ದೇವರು, ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ, ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಅಂತ ಹೇಳಿ. ಏನಂತೆ? ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ನಮ್ಗೆಲ್ರಿಗೂ ಗೊತ್ತು. ಕಳೆದ ದಿವಸದಲ್ಲಿ ನನಗೆ ಒಂದು ವಿಷಯ, ನಾನು ಒಬ್ಬ ಸೇವಕರಿಂದ ಒಂದು ವಿಷಯ ತಿಳ್ಕೊಂಡೆ. ಅದನ್ನು ತೆಗೆದು ನಾನು ಬೈಬಲ್ನಲ್ಲಿ ಓದಕ್ಕೆ ಹೋದೆ. ಏನಂದರೆ, ನಾವು ಧರ್ಮಶಾಸ್ತ್ರವನ್ನು ಯಾರು ಬರೆಸಿದ್ದು ಅಂತೇಳಿ ನಾವು ನೋಡ್ತಾ ಇರೋವಾಗ
ಇದನ್ನು ನಾವು ಇವತ್ತು ಏನಂತ ಹೇಳ್ತೀವಿ? ಮೋಶೆ ಅಲ್ವಾ? ಇಲ್ಲಿ ಒಂದು ವ್ಯತ್ಯಾಸ ಇದೆ. ಅದನ್ನು ನಾನು ಅದಕ್ಕೆ ಅವಳು ತೆಲುಗು, ಹಿಂದಿ, ಇಂಗ್ಲೀಷು, ಕನ್ನಡ, ತಮಿಳು ಅಷ್ಟು ನಂಗೆ ಬರಲ್ಲ. ಅದೇ ಈ 4 ಲ್ಯಾಂಗ್ವೇಜ್ ಆದರೂ ನಾನು ಓದ್ಬಿಡ್ತೀನಿ. ಇದನ್ನೇನು ಮಾಡ್ತೀನಿ, ಇಟ್ಕೊಂಡು ನೋಡ್ತೀನಿ ಟ್ರಾನ್ಸ್ಲೇಷನಲ್ಲಿ ಏನೇನಿದೆ. ಈಗ ನಾನು ಅದನ್ನು ತಿಳ್ಕೋಬೇಕು ಅಂದ್ಬಿಟ್ಟೇ ಒಂದು ವಾಕ್ಯನ ದೇವರು ನನಗೆ ಕೊಟ್ಟರು. ಈ ಮೋಶೆ ವಿಷಯವಾಗಿ ಓದೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಗಲಾತ್ಯದವರಿಗೆ 3ನೇ ಅಧ್ಯಾಯ 19ನೇ ವಾಕ್ಯವನ್ನು ಅಲ್ಲಿ ಗಮನಿಸೋಣ. ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ? ಇಲ್ಲಿ ನೋಡಿ, ಗಮನಿಸ್ಬೇಕು ನೀವು ವಾಕ್ಯನ. ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂಥದ್ದು ಅಪರಾಧವೆಂದು, ಅಂದರೆ ಧರ್ಮಶಾಸ್ತ್ರ ಪೂರ್ತಿಯಾಗಿ ಒಂದು ಕಾನೂನು ಪುಸ್ತಕ ಇದ್ದಂಗೆ. ಅದು ಯಾರ್ಯಾರು ಏನೇನು ತಪ್ಪು ಮಾಡ್ತಾರೋ ಅದಕ್ಕೆ ಇಂಥ ಶಿಕ್ಷೆ ಅಂತ ಅದರಲ್ಲಿ ಬರೆಯಲ್ಪಟ್ಟಿತ್ತು. ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ, ಏನಂತ ಹೇಳಿದೆ? ತರುವಾಯ ನೇಮಿಸಿ ದೇವದೂತರ ಮುಖಾಂತರ, ಇಲ್ಲಿ ಗಮನಿಸ್ಬೇಕು ನೀವು, ಯಾರ ಮುಖಾಂತರ ಅಂತೆ? ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. ಒಬ್ಬ ಮಧ್ಯಸ್ಥನ ಕೈಯಲ್ಲಿ. ಇದನ್ನೇ ನಾನು ಇದನ್ನು ಗಮನಿಸಿದೆ. ಅವಾಗ ಇದನ್ನು ನಾವು ಇಬ್ರಿಯರಲ್ಲಿ ನೋಡ್ಬೋದು, ಮತ್ತು ಅಪೊಸ್ತಲ ಕೃತ್ಯಗಳು 7:53 ಕೂಡ ನೋಡ್ಬೋದು. ಇದು ದೇವದೂತರ ಮೂಲಕ ಕೊಡಲ್ಪಟ್ಟಿದೆ ಅಂತೇಳಿ ಬರೆಯಲ್ಪಟ್ಟಿದೆ. ಅದರ ಟ್ರಾನ್ಸ್ಲೇಷನು ಅಂದರೆ ಧರ್ಮಶಾಸ್ತ್ರದಲ್ಲಿ 3 ವಿಧವಾದ ಶಾಸ್ತ್ರಗಳಿದೆ. ಅದನ್ನು ಇನ್ನೊಂದು ದಿವಸ ನಾನು ಬಿಡುಗಡಿಸಿ ಹೇಳ್ತೀನಿ. ಆದರೆ ಇವಾಗ ನಾವು ತಿಳ್ಕೋಬೇಕಾಗಿರೋದು ಈ ಧರ್ಮಶಾಸ್ತ್ರವನ್ನು. ಯಾಕಂದರೆ ಮನೆಯಲ್ಲೆಲ್ಲ ನಂಬಿಕಸ್ಥನಾಗಿದ್ದವರು ಯಾರು? ಮೋಶೆ. ಅವರ ಮೂಲಕ ಈ ದಶಾಜ್ಞೆಗಳನ್ನು ಮುಖ್ಯವಾಗಿ ಪ್ರಾಮುಖ್ಯವಾಗಿ ಕೊಟ್ಟರು. ಅದಕ್ಕೂ ಮುಂಚೆ ಇರುವಂಥ ಎಲ್ಲ ವಾಗ್ದಾನಗಳನ್ನು ದೇವದೂತರ ಮೂಲಕ ಅನ್ನುವಾಗ ನಾನು ಯೋಚನೆ ಮಾಡಿದೆ. ಇದನ್ನು ಇಂಗ್ಲೀಷಲ್ಲಿ ನಾನು ಗಮನಿಸುವಾಗ ಅದೊಂದು ಪದ ಬರೆಯಲ್ಪಟ್ಟಿದೆ, ಡಿಸ್ಪೊಸಿಷನ್. ಏನಂತೆ? ಡಿಸ್ಪೊಸಿಷನ್ ಅಂದರೆ ಇತ್ಯರ್ಥ, ಕ್ರಮದಲ್ಲಿಡುವುದು, ಅಳವಡಿಸುವುದು, ವ್ಯವಸ್ಥೆಗೊಳಿಸುವುದು. ನಮ್ಮ ಸತ್ಯದಲ್ಲಿ ನೇಮಿಸಿ, ಏನಂತೆ? ನೇಮಿಸಿ ಅಂದರೆ ನೀವು ಇನ್ನೂ ಅರ್ಥ ಆಗಬೇಕಂದ್ರೆ ನಾನು ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ. ಈಗ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಕಾನೂನಿನ ಪುಸ್ತಕವನ್ನು ರಚಿಸಿ ಬರೆದಿದ್ದಾರೆ. ಈ ರಚಿಸಿ ಬರೆದಿರೋದನ್ನು ಅಧಿಕಾರ ಹೊಂದಿರುವ, ಅಂದರೆ ಕಾನೂನು ವ್ಯವಸ್ಥೆ ಕಾಪಾಡುವ ಯಾರ್ಯಾರು ಅಂತ ನೋಡಿದ್ರೆ, ಒಬ್ಬ ಜಡ್ಜ್, ನ್ಯಾಯಾಧಿಪತಿ, ಲಾಯರು, ಪೊಲೀಸು, ಮಿನಿಸ್ಟರು, ಇವರನ್ನು ನೇಮಿಸಿ ಇವರ ಕೈಗೆ ಕೊಡಲ್ಪಟ್ಟಿದೆ. ಏನಂತ ಪಡಿದೆ? ಇವರನ್ನು ನೇಮಿಸಿ ಸಂವಿಧಾನ ಶಿಲ್ಪಿ ಮಾಡಿರುವಂಥದ್ದನ್ನು ಯಾರ ಕೈಗೆ ಕೊಡಲ್ಪಟ್ಟಿದೆ? ಅಧಿಕಾರವನ್ನು ನಡೆಸುವುದಕ್ಕೆ ಹೊಂದಿರುವ ಆ ಕಾನೂನು ವ್ಯವಸ್ಥೆ ಕಾಪಾಡುವವರ ಕೈಯಲ್ಲಿ ಕೊಡಲ್ಪಟ್ಟಿದೆ. ಹಾಗೇನೆ ದೇವದೂತರು ಅನ್ನೋ ಪದ ಏನಕ್ಕಲ್ಲಿ ಬಂದಿದ್ದು ಅಂತ ಹೇಳಿದ್ರೆ, ಅವರದನ್ನು ಕಾಪಾಡುವವರು. ಅವರ ಮೂಲಕ ಯಾರಿಗೆ ಕೊಡಲ್ಪಟ್ಟಿದೆ? ಯಾರ ಕೈಯಲ್ಲಿ ಕೊಡಲ್ಪಟ್ಟಿದೆ? ಮೋಶೆಯ ಮೂಲಕ ನಮ್ಮ ಕೈಗೆ ಬಂತು ಅಲ್ವಾ? ದೇವದೂತರಿಂದ ಮೋಶೆ ಮಧ್ಯಸ್ಥನಾಗಿ ನಮ್ಮ ಕೈಗೆ ಬಂತು. ಅಂಬೇಡ್ಕರ್ ರಚಿಸಿದ್ದು ಕಾನೂನು ಕಾಪಾಡುವಂಥ ಪೊಲೀಸು, ಜಡ್ಜು, ಮಿನಿಸ್ಟರು ಇವರ ಕೈಗೆ ಹೋಗಿ ಸರ್ಕಾರದ ಕೈಯಲ್ಲಿ ಕೊಡಲ್ಪಟ್ಟಿದೆ. ಯಾರ ಕೈಯಲ್ಲಿ ಕೊಡಲ್ಪಟ್ಟಿದೆ? ಸರ್ಕಾರ, ಗವರ್ಮೆಂಟ್ ಕೈಯಲ್ಲಿ ಕೊಡಲ್ಪಟ್ಟಿದೆ. ಹಾಗೆ ಧರ್ಮಶಾಸ್ತ್ರ. ಈ ಅರ್ಥನ ನಾವು ಸರಿ ಮಾಡಿಕೊಂಡ್ರೆ ನಮ್ಮ ಅಪರಾಧಕ್ಕೆ ಏನು ಶಿಕ್ಷೆ? ಮೋಶೆ ಅದನ್ನು ತಿಳಿದವರಾಗಿ ದೇವರ ಆ ಮನೆಯಲ್ಲೆಲ್ಲ ಅವರು ನಂಬಿಗಸ್ತನಾಗಿರಂತೆ. ಅಬ್ರಹಾಮನು ಕೂಡ ನಂಬಿಗಸ್ತ. ದೇವರನ್ನು ನಾನು ನಂಬಿದ್ದೇನೆ, ಇದು ದೊಡ್ಡ ವಿಷಯನೂ ಅಲ್ಲ. ನಾನು ನಂಬಿರೋದು, ನೀವು ನಂಬಿರೋದು ದೊಡ್ಡ ವಿಷಯ ಏನಲ್ಲ. ಆದರೆ ದೇವರು ನನ್ನ ನಂಬ್ತಾರ, ಅದು ದೊಡ್ಡ ವಿಷಯ. ಯಾವ ದೊಡ್ಡ ವಿಷಯ? ದೇವರು ನನ್ನ ನಂಬ್ತಾರ, ಇದು ದೊಡ್ಡ ವಿಷಯ. ನಂಬಿಗಸ್ತನಾದ ದೇವರಂತ ಹೇಳ್ತೀವಿ ನಾವೆಲ್ಲ. ನೀನು ಆತನಿಗೆ ನಂಬಿಗಸ್ತಳೆ, ಆತನು ನಿನಗೆ ಗೊತ್ತೋ, ನೀನು ಆತನಿಗೆ ಗೊತ್ತಾ? ಅದನ್ನು ಪರೀಕ್ಷೆ ಮಾಡ್ಬೇಕು ನಾವು. ಈಗ ಏನಂತ ಹೇಳ್ತೀವಿ? ನಾವ್ಯಾಕೆ ಗೊತ್ತಿಲ್ಲ ಅವರಿಗೆ? ನಾವ್ಯಾಕೆ ಗೊತ್ತಿಲ್ಲ ಅವರಿಗೆ? ನಮ್ಮನ್ನು ಉಂಟು ಮಾಡಿರೋ ದೇವರು ಅವರೇ ಆಗಿದ್ದಾರೆ. ಅದರಿಂದ ನಮ್ಮನ್ನೇನು ಅವ್ರಿಗೆ ಗೊತ್ತಿಲ್ವಾ? ಅವ್ರಿಗೆ ನೀವೆಲ್ಲ ಕೆಲವರು ಪಾಪ ಮಾಡೋರಿಗೆ ಮುಂಚೆ, ಪಾಪ ಮಾಡಿದ್ಮೇಲೆ ಏನು ನಾವು ಪಾಪ ಮಾಡೋದು ಮುಂಚೆ ತಡಿಬಾರ್ದಾಗಿತ್ತ? ಅವ್ರಿಗೆ ಗೊತ್ತಾಗ್ಲಿಲ್ವಾ? ಆದಾಮ ಅವಳು ಮಾಡಿದ್ದು ಗೊತ್ತಾಗ್ಲಿಲ್ವಾ? ಅದು ತಡಿಬಾರ್ದ?
ಅನ್ನೋ ಪ್ರಶ್ನೆಗಳು ತುಂಬ ಜನಕ್ಕೆ ಬರುತ್ತೆ. ಆದರೆ ಇಲ್ಲೊಂದು ಮಾತ್ರ ನಿಮಗೆ ನಾನು ಓದಿ ತಿಳಿಸ್ತೀನಿ. 139ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲೋ ಅನ್ನೋ ಮಾತು ಒಂದರಲ್ಲಿ ಬರೆಯಲ್ಪಟ್ಟಿದೆ. 16ನೇ ವಾಕ್ಯದಲ್ಲಿ, ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನ ನೋಡಿದವು, ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ. ಯಾವತ್ತು? ಆಯುಷ್ಕಾಲ ಪ್ರಾರಂಭ ಆಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಇಲ್ಲಿ ಕುಳಿತಿರುವಂಥ ನಿನ್ನದು ನನ್ನದು ಕೂಡ ನನ್ನ ದಿನ ಮೊದಲನೇ ಹೊಟ್ಟೆಯಿಂದ ಹುಟ್ಟಿದ ತಕ್ಷಣ ಆ ದಿವಸ ಆರಂಭದಕ್ಕೆ ಮುಂಚೆ ಕೊನೆ ದಿವಸ ಪುಸ್ತಕದಲ್ಲಿ ಬರೆಯಲ್ಪಟ್ಟಾಯಿತು. ಹಲ್ಲೆಲೂಯಾ. ಜನನ ದಿವಸದಲ್ಲೇ ಮರಣದ ದಿವಸ ಬರೆಯಲ್ಪಟ್ಟಾಯಿತು. ನಾವು ಹುಟ್ಟಿದ ಮೇಲೆ ಹೋಗಿ ಬರ್ತ್ ಸರ್ಟಿಫಿಕೇಟ್ ಮಾಡೋಕ್ಕೆ ಮಾತ್ರ ಸಾಧ್ಯ, ಡೆತ್ ಸರ್ಟಿಫಿಕೇಟ್ ಮಾಡೋಕ್ಕೆ ಸಾಧ್ಯನಾ ಆವಾಗಲೇ? ಅದರಲ್ಲಿ ದೇವರ ಹತ್ರ ಎರಡು ರೆಡಿ ಇದೆ. ದೇವರ ಹತ್ರ ಎರಡು ರೆಡಿ ಇದೆ. ಸೊ ಈಗ ನಾವು ಹೇಳ್ಬೋದು, ದೇವ್ರಿಗೆ ಗೊತ್ತಿಲ್ವಾ? 14ನೇ ಅಧ್ಯಾಯದಲ್ಲಿ ಕೂಡ ಇನ್ನೊಂದು ಮಾತನ್ನು ದೇವರು ಹೇಳ್ತಾರೆ. ತುಂಬ ಅದ್ಭುತವಾದ ಮಾತುಗಳು ಅದರಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳು 14ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ದೇವರು ಹೇಳ್ತಾರೆ. 2ನೇ ವಾಕ್ಯದಲ್ಲಿ ಹೇಳ್ತಾರೆ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ. ಯಾರಾದ್ರೂ ಬಯಸ್ತಾರ, ನನ್ನನ್ನು ಇಷ್ಟಪಡ್ತಾರ ಅಂತ ಆಕಾಶದಿಂದ ನೋಡ್ತಾ ಇದ್ದಾರೆ ದೇವರು. ಈಗ ಯೋಬನನ್ನು ನೋಡಿದ್ದಕ್ಕೆ ತಾನು ಹೇಳಿದ್ದು ದೇವರು, ಗಮನವಿಟ್ಟಿಯ ಅಂತ. ಆಪಾದಕ ದೂತನ ಹತ್ರ ದೇವರು ಹೇಳಿದ್ದು, ನನ್ನ ದಾಸನಾದ ಯೋಬನ ಮೇಲೆ ಗಮನ ಇಟ್ಟಿ ಅಂತ ಹೇಳಿದ್ರೆ ದೇವರ ದೃಷ್ಟಿ ಯೋಬನ ಮೇಲಿತ್ತು. ಇವತ್ತು ನಿನ್ನ ಮೇಲೆ ಆ ದೃಷ್ಟಿ ಇದೆಯಾ? ದೇವರಿಗೆ ನೀನು ಗೊತ್ತಾ? ನನಗೆ ದೇವ್ರಿಗೆ ಗೊತ್ತು, ನಿನಗೂ ದೇವ್ರಿಗೆ ಗೊತ್ತು. ಆದರೆ ದೇವರಿಗೆ ನೀನು ನನಗೆ ಗೊತ್ತಾ? ಇದನ್ನು ನಾವು ತಿಳ್ಕೊಬೇಕು. ಇವತ್ತು ಒಂದು ವಾಕ್ಯ ನಿಮಗೆ ನೆನಪಿಗೆ ತರ್ತೀನಿ, ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಇದನ್ನ ಮಾತನ್ನು ಹೇಳ್ತೀನಿ, ತೆಗೆದಿಟ್ಕೊಳ್ಳಿ. ಲೂಕನ ಬರೋ ಸುವಾರ್ತೆ 3ನೇ ಅಧ್ಯಾಯ 17ನೇ ವಾಕ್ಯ. ಲೂಕನ ಬರೋ ಸುವಾರ್ತೆ 3:17 ಇಟ್ಕೊಳ್ಳಿ. ನಾನು ಹೇಳುವಾಗ ಓದಿದ್ರೆ ಸಾಕು. ತೆಗೆದುಕೊಂಡ್ರ? ಲೂಕನ ಬರೋ ಸುವಾರ್ತೆ 3ನೇ ಅಧ್ಯಾಯ 17ನೇ ವಾಕ್ಯನ ಇಟ್ಕೊಳ್ಳಿ. ಈಗ ರೈತ ಹೊಲ ಇಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ. ಅವನದೇ ಹೊಲ ಏನಪ್ಪ, ರೈತನ ಹತ್ರ ಹೊಲ ಇದೆ. ಹೊಲದಲ್ಲಿ ಒಂದು ಬೆಳೆ ಹಾಕಿದ್ದಾನೆ, ಅದ್ರಲ್ಲಿ ಕಾಳು ಬೆಳೆದಿದೆ, ಏನೋ ಒಂದು ಕಾಳು ಇಟ್ಕೊಳ್ಳೋಣ. ಅವನು ಹಾಕಿರೋದೆಲ್ಲ ಕಾಳು ಅಂತೇಳಿ ಅವ್ನು ಗ್ಯಾರಂಟಿ ಕೊಡೋಕ್ಕಾಗುತ್ತಾ? ಅವ್ನು ಬಿತ್ತಿರೋ ಎಲ್ಲವೂ ಕೂಡ ಕಾಳೆ ಅಂತ ಗ್ಯಾರಂಟಿ ಕೊಡೋಕ್ಕಾಗುತ್ತಾ? ಹೆಂಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಒಂದು ದಿವಸ ಏನು ಮಾಡ್ತಾನೆ, ಕೊಯ್ದಾಯ್ತು, ಮರ ಹಿಡಿತಾನೆ, ಗಾಳಿಗೆ ತೂರ್ತಾನೆ. ತೂರೋವಾಗ ಏನಾಗ್ತೈತೆ, ಯಾವುದಾದ್ರು ಗಟ್ಟಿ ಕಾಳು ಎಲ್ಲಿ ಬೀಳುತ್ತೆ? ಅವನ ಕಾಲ ಹತ್ರ ಬೀಳುತ್ತೆ. ಒಟ್ಟೇನಾಗುತ್ತೆ, ಗಾಳಿ ಹೊಡ್ಕೊಂಡು ದೂರ ಹೋಗಿ ಅಲ್ಲಿ ಬೀಳುತ್ತೆ. ಅಲ್ಲೇ ಬಿಟ್ಟು ಬಿಡ್ತಾನೆ ಅವನು. ಇಲ್ಲ, ಅದನ್ನೇನು ಮಾಡ್ತಾನೆ, ಒಟ್ಟುಗೂಡಿಸಿ ಬೆಂಕಿಗೆ ಹಾಕಬೇಕು ಅದನ್ನು. ಹಾಗೆಯೇ ಈಗ ಈ ವಾಕ್ಯನ ಬೋಧನೆ ನೋಡಿ, 3ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಒಂದು ಮಾತನ್ನು ದೇವರು ಬರೆಸ್ತಾರೆ. ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಆತನು ಅಂದ್ರೆ ಯಾರು? ದೇವರು ಮರದನ್ನ ಏನ್ ಮಾಡಿದ್ದಾರೆ? ಹಿಡಿದಿದ್ದಾರೆ. ತನ್ನ ಕಣ್ಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಸಿಕೊಳ್ಳುವುದಕ್ಕಿದ್ದಾನೆ. ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಉತ್ತರ ಕೊಟ್ಟನು. ಈಗ ಅರ್ಥ ಆಯ್ತಾ? ನೀನು ದೇವರಿಗೆ ಗೊತ್ತಿಲ್ಲ ಅಂದ್ರೆ ನೀನು ಹೊಟ್ಟು ಒಂದು ದಿವಸ ಬರ್ತೈತೆ, ಹಾಗೇನು ಮಾಡ್ತಾರೆ, ಕಾಳು ಕಣದ ರಾಶಿಯಾಗಿ ಸೇರುತ್ತೆ. ಆದರೆ ಉದಾಹರಣೆ ಅರ್ಥವಾಗಿ ನಿಮ್ಗೆ ಬದುಕಬೇಕು ಅಂತ ಹೇಳಿ ನಿಮ್ಗೆ ಒಂದು ಅರ್ಥವಾಗಿ ಹೇಳ್ತೀನಿ. ಈಗ ಅದಕ್ಕೆ ಯಾವಾಗ ಹೇಳೋದು, ನಾನು ಯಾವಾಗ ಹೇಳ್ತೀನಿ, ದೇವ್ರು ನನಗೆ ಗೊತ್ತು, ದೇವರಿಗೆ ನಾನು ಗೊತ್ತಾ ಅನ್ನೋ ವಿಷಯ ನೀವು ತಿಳ್ಕೊಳ್ಳೋದೇ ಬಹಳ ಹುಷಾರಾಗಿರ್ಬೇಕು. ಅದಕ್ಕೆ ನಾವು ಹೇಳಿದ್ದು ಅಬ್ರಹಾಮನ ದೇವರು ಗೊತ್ತಾಗಿದ್ರು. ಅದಕ್ಕೆ ನಾನು ಅಬ್ರಹಾಮನ ಅಂತ ಹೇಳ್ತಾರೆ, ಈ ಸಾಕಲ್ ಹೇಳ್ತಾರೆ, ಯಾಕಬ್ಬನ ಕುರಿತು ಅವ್ರು ಹೇಳಿದ ಕಾರಣ ಅಂದರೆ ಅವ್ರ ಮೂವರು ದೇವ್ರಿಗೆ ಗೊತ್ತಾಗಿದ್ರು. ನಿಮ್ಮ ನಂಬಿಕೆ ದೇವರನ್ನ ಮೆಚ್ಚಿಸುವಂಥದ್ದಾಗಿದ್ದರೆ, ಅದು ಸೇವಕರಾದ ನಾನಾದರೂ ಸರಿ, ವಿಶ್ವಾಸಾದ್ರೆ ನೀವಾದರೂ ಸರಿ, ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು. ನಾವು ಯೋಚಿಸಬೇಕು, ನಾವು ಬದುಕುತ್ತಿರುವ ಬದುಕು ದೇವರಿಗೆ ಗೊತ್ತಿಲ್ಲ ಎಂದಾಗ ಅದಕ್ಕಿಂತ ದೌರ್ಭಾಗ್ಯ ಬೇರೆ ಯಾವುದೂ ಇಲ್ಲ. ನಾವು ಬದುಕ್ತಿರುವ ಬದುಕು ದೇವ್ರಿಗೆ ಗೊತ್ತಿಲ್ಲ ಅಂತ ಆಗ್ಬಿಟ್ರೆ ತುಂಬ ಕಷ್ಟ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದ ಮಾತಿದೆ, ಓದ್ತೀನಿ, ಗಮನ ಇಟ್ಟು ಕೇಳಿ. 23ನೇ ವಾಕ್ಯ.
ಲೂಕನ ಬರೆದ ಸುವಾರ್ತೆ ಆ 13. ಕಾಲದಲ್ಲಿ ಹಾ. ಒಬ್ಬನು ಆ ಕಾಲದಲ್ಲಿ ಒಬ್ಬನು ಸ್ವಾಮಿ ಸ್ವಾಮಿ ರಕ್ಷಣೆ ಹೊಂದುವವರು ಸ್ವಲ್ಪ ಜನರು ಎಂದು ಕೇಳಲು ಆತನು ಅವರಿಗೆ ಇಕ್ಕಟ್ಟಾದ ಬಾಗಿಲಿನಿಂದ, ಇಲ್ಲಿ ಚೆನ್ನಾಗಿ ಗಮನಿಸಿ, ರಕ್ಷಣೆ ಹೊಂದುವರಿದ್ದಾರೆ ಅಂತ ಕೇಳ್ತಾನೆ, ಸ್ವಲ್ಪ ಜನರು ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ ಇಕ್ಕಟ್ಟಾದ ಬಾಗಿಲಿನ ಒಳಗೆ ಹೋಗುವುದು ಹೆಣಗಾಡಿರಿ, ಅಂದ್ರೆ ಅದು ಕಷ್ಟಪಡ್ರಿ. ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗೋದಕ್ಕೆ ಕಷ್ಟಪಡ್ರಿ. ಬಹುಜನ ಒಳಗೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಮತ್ತೆ ಹೇಳ್ತಾರೆ, ಮನೆ ಯಜಮಾನನು ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ ಸ್ವಾಮಿ ನಮಗೆ ತೆರೆಯಿರಿ ಎಂದು ಹೇಳುವುದಕ್ಕೆ ತೊಡಗುವಾಗ ಅವನು, ನೀವು ಎಲ್ಲಿಯವರೋ ನಿಮ್ಮ ಗುರುತು ನನಗಿಲ್ಲ ಅಂದನು. ಏನಂತ? ನೀವು ಎಲ್ಲಿಯವರೋ ನಿಮ್ಮ ಗುರುತು. ತಕ್ಷಣ ಇವರು ಸುಮ್ಮನಾಗ್ಲಿಲ್ಲ. ಏನು ಹಂಗನ್ಬಿಟ್ರಿ ನಮಗೆ ಗೊತ್ತಿಲ್ವಾ ನಿಮಗೆ? ತಕ್ಷಣ ಇವ್ರು ಹೇಳ್ತಿದ್ದಾರೆ ಉತ್ತರ. ಏನಂತ ಹೇಳ್ತಿದ್ದಾರೆ ನೋಡಿ, ಗಮನಿಸಿ. ನೀವು ನಿನ್ನ ಸನ್ನಿಧಿಯಲ್ಲಿ ನಾವು ಊಟ ಮಾಡಿದೆವು. ಏನಂತ ಹೇಳ್ತಿದ್ದಾರೆ? ನಿನ್ನ ಸನ್ನಿಧಿಯಲ್ಲಿ ಊಟ ಮಾಡಿದ್ವಲ್ಲಪ್ಪ ನಾವು. ದೇವ್ರ ಹತ್ರ ಹೇಳ್ತಿದ್ದಾರೆ ಮಾತುಗಳನ್ನ. ಅವ್ರು ಹೇಳ್ತಾರೆ ಸನ್ನಿಧಿಯಲ್ಲಿ ಊಟ ಮಾಡಿದೆವು, ಕುಡಿದೆವು ಅಂತಾರೆ. ಕುಡಿದೆವು ಅಂದ ತಕ್ಷಣ ಬೇರೆ ಪಾರ್ಟಿ ಎಲ್ಲ ಇದು ದ್ರಾಕ್ಷ ರಸ ನೀರು ಕುಡಿದಿರೋದು. ದೇವರ ಹತ್ರ ಕುಡಿ ಅದೊಂದೇ ಆಯ್ತಾ. ಆಮೇಲೆ ಬೇರೆ ಅರ್ಥ ಬರಬಾರ್ದು. ನಮ್ಮ ಬೀದಿಗಳಲ್ಲಿ ನೀನು ಉಪದೇಶ ಮಾಡಿದ್ದಿ ಎಂದು ಹೇಳುವುದಕ್ಕೆ ತೊಡಗಿರಿ. ಆದರೆ ಅವನು, ನೀವು ಎಲ್ಲಿಯವರೋ ನಿಮ್ಮ ಗುರುತು ನನಗಿಲ್ಲ. ಅಧರ್ಮ ಮಾಡುವ ನೀವೆಲ್ಲರೂ ನನ್ನ ಕಡೆಯಿಂದ ಹೊರಟು ಹೋಗಿರಿ ಎಂದು ನಿಮಗೆ ಹೇಳುತ್ತೇನೆ ಅನ್ನುವನು. ಅಧರ್ಮ ಮಾಡೋ ನೀವೆಲ್ಲ ನನ್ನಿಂದ ಹೊರಟೋಗಿ. ನೆಕ್ಸ್ಟ್ ಮತ್ತೆ ನೋಡಿ, ಅಬ್ರಹಾಮ, ಈಸಾಕ, ಯಾಕೋಬ ಇವರು ಮತ್ತು ಎಲ್ಲ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವುದನ್ನು ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ. ಅಬ್ರಹಾಮ, ಈಸಾಕ, ಯಾಕೋಬ ಎಲ್ಲಿರ್ತಾರೆ? ದೇವರೊಂದಿಗೆ ಇರ್ತಾರೆ. ನಿಮ್ಮನ್ನೇನಾಗ್ತಾರೆ? ಹೊರಗೆ ಹಾಕ್ತಾರೆ. ಅಲ್ಲಿಗೆ ಇವತ್ತು ನಾವು ಗಮನಿಸಬೇಕು, ನಾವು ದೇವರ ದೃಷ್ಟಿಯಲ್ಲಿ ಇದ್ದೀವ. ಎಲ್ಲಿಯವರು ಅಂದರೆ ಎಷ್ಟು ದುಃಖ ಈ ದಿವಸದಲ್ಲಿ ಈ ಸಮಾಜದಲ್ಲಿ ನಾವು ನೋಡ್ತೀವಿ. ಒಂದು ಹುಡುಗಿ ಒಬ್ಬನ ಇಷ್ಟಪಟ್ಟು ಅವನ ಜೊತೆಗೆ ಹೋಗಿ ಒಂದು ಮಗು ತಾಯಿಯಾಗಿ ಆಮೇಲೆ ಅವನ ಹತ್ರ ಬಂದು ಕೇಳಿದ್ರೆ, ನೀನು ಗೊತ್ತಿಲ್ಲ ಅಂತಾನೆ. ನಿನ್ನ ಹೊಟ್ಟೆಲಿರೋದಕ್ಕೆ ನಾನು ಕಾರಣಲ್ಲ ಅಂತಾನೆ. ಈ ಹುಡುಗಿ ಏನು ಮಾಡಬೇಕು ಅಂತ ನಿಮ್ಮನ್ನು ಪ್ರಶ್ನೆ ಕೇಳೋದು, ನೀವೇನು ಮಾಡಿಬಿಡ್ತೀರಾ? ಆತ್ಮಹತ್ಯೆ ಮಾಡ್ಕೊಂತ ಹೇಳ್ತೀರಾ? ಸಾಯ್ಬೇಕು ಅಂತ ಹೇಳ್ತೀರಾ? ಆ ಥರ ಹುಚ್ಚು ಪ್ರಶ್ನೆ ಹಾಕಬಾರ್ದು, ಹುಚ್ಚು ಮಾತು ಹೇಳಬಾರ್ದು. ಆ ಹುಡುಗಿ ಏನಾಗಬೇಕು ಗೊತ್ತಾ? ನೆಕ್ಸ್ಟು ಧೈರ್ಯ ತುಂಬಿಕೊಂಡು ತನ್ನ ಪಾಪದ ಅರ್ಹನ ತಿಳ್ಕೊಂಡು ಮತ್ತೆ ಇಂಥ ಪಾಪ ಕೃತ್ಯ ಮಾಡುವವರು, ಇಂಥ ಹಳ್ಳಕ್ಕೆ ಬೀಳೋರನ್ನ ಎಚ್ಚರಿಕೆ ಪಡಿಸ್ಬೇಕು. ಆ ಹುಡುಗಿ ಅಂಥ ಬದುಕಬೇಕು. ಅವನಿಗೋಸ್ಕರ ಎದುರುಕೊಂಡು ಏನೋ ಜೀವ ಕಳ್ಕೊಳ್ಳೋದಲ್ಲ. ವ್ಯಭಿಚಾರಸ್ತ್ರೀ ದೇವರ ಹತ್ರ ಬಂದಾಗ ಎಲ್ಲರೂ ಏನು ಹೇಳಿದ್ರು? ಕಲ್ಲು ಹೊಡಿಬೇಕು ಅಂದರು. ದೇವ್ರು ಹೇಳಿದ್ರು, ನಿಮ್ಮಲ್ಲಿ ಯಾವನಾದ್ರೂ ಪಾಪ ಮಾಡಿಲ್ಲ ಅಂದರೆ ಆಗ ದೇವರು ಆಕೆಗೆ ಒಂದು ಮಾತು ಹೇಳಿದ್ರು, ಇನ್ನು ಮುಂದೆ ಅದೇ ರೀತಿನೇ ದೇವರು ನಾವು ಮುಂಚೆನೆ ತಿಳ್ಕೋಬೇಕು. ನಾವು ಅಂಥ ಇದಕ್ಕೆಲ್ಲ ಹಳ್ಳಕ್ಕೆ ಬೀಳೋಗ್ಬಾರ್ದು ಅಂತೇಳಿ ಎಚ್ಚರಿಕೆ ಪಡಿಸು. ಇವತ್ತು ಆ ಹುಡುಗಿಗೆ ಹೇಳ್ದಂಗೆ ನಾಳೆ ನಿನಗೂ ದೇವ್ರು ಹೇಳ್ಬೇಕ ಪರಿಸ್ಥಿತಿ ಬಂದ್ಬಿಡುತ್ತೆ. ನೀನು ಎಲ್ಲಿಯವನೋ, ನೀನು ಎಲ್ಲಿಯವಳೋ ನನಗೆ ಗೊತ್ತಿಲ್ಲ. ನೀನೇನಾಗಬೇಕು? ಸರಿಪಡಿಸ್ಕೊಳ್ಬೇಕು. ಈ ನಡುವೆ ಹೆಣ್ಮಕ್ಳು ಮೋಸ ಮಾಡ್ತಾರೆ, ಮೋಸ ಹೋಗ್ತಾರೆ. ನ್ಯೂಸ್ ಪೇಪರ್ ಒಂದು ವಾರದಿಂದ ನೋಡ್ತಾ ಇದ್ದೀನಿ. ನಾನು ತಲೆ ಕೆಟ್ಟೋಗ್ಬಿಡೈತೆ. ಖಂಡಿತವಾಗಲೂ ಒಂದು 3-4 ತಿಂಗಳಿಂದ 6 ತಿಂಗಳಿಂದ ನೋಡ್ತಾ ಇದ್ದೀನಿ. ಗಂಡನನ್ನು ಪ್ರಿಯಕರನ್ನ ಇಟ್ಕೊಂಡು ಕೊಂದೆ ಅಂತ ಬರೋದು, ಅಪ್ಪ ಅಮ್ಮನ ಕೊಂದೆ ಅಂತ ಬರೋದು. ಬರೀ ಹೆಣ್ಮಕ್ಳ ಸುದ್ದಿನೇ ಬರ್ತಾ ಇದೆ. ಮೋಸ ಮಾಡೋರು ಇದ್ದಾರೆ, ಮೋಸ ಹೋಗೋರು ಇದ್ದಾರೆ. ಅದು ಇವತ್ತು ನಮ್ಮ ಬದುಕು ಏನಾಗಿದೆ? ನಾವು ಏನು ಮಾಡ್ಕೊಳ್ತಾ ಇದ್ದೀವಿ ಗೊತ್ತಿಲ್ಲ ಅಂತ ಒಬ್ಬ ಮನುಷ್ಯ ನಮ್ಮನ್ನು ಹೇಳಿದ್ರೆ ಒಂದು ವೇಳೆ ಏನಾಗ್ಬೋದು? ಸಹಿಸ್ಕೋಬೋದು. ಯಾಕಂದರೆ ಗೊತ್ತಿಲ್ಲ ಅನ್ನೋ ಪದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಯಾಕಂದರೆ ಈ ಲೋಕದಲ್ಲಿರುವಂಥ ಸಂಬಂಧಗಳು ಶಾಶ್ವತನ, ಗಂಡ ಅನ್ನೋ ಸಂಬಂಧ, ಹೆಂಡತಿ ಅನ್ನೋ ಸಂಬಂಧ, ಮಕ್ಕಳನ್ನೋ ಸಂಬಂಧ, ಬಂಧುಗಳು, ಒಡ ಹುಟ್ಟಿದವರು, ಫ್ರೆಂಡ್ಸ್, ಯಾವುದೇ ಸಂಬಂಧಗಳು ಒಂದು ದಿವಸ ಕಳೆದು ಹೋಗುತ್ತವೆ. ಆದರೆ ದೇವರೊಂದಿಗಿನ ಸಂಬಂಧ ಶಾಶ್ವತವಾದ ಸಂಬಂಧ.
ಆ ಸಂಬಂಧ ಬೆಳೆಸಬೇಕು ಅಂದರೆ ನೀನು ಅವರ ದೃಷ್ಟಿಯಲ್ಲಿ ಬೀಳಬೇಕು. ನಿನ್ನ ಭಕ್ತಿ ಆತನು ಮೆಚ್ಚಿಸುವಂಥದ್ದಾಗಿರಬೇಕು. ಯೋಬನಿಗೆ ಅದಕ್ಕೆ ಹೇಳಿದ್ರು, ಗಮನವಿಟ್ಟಿಯಾ? ಇವತ್ತು ನಿನ್ನ ನೋಡಿ ಆ ಥರ ಹೇಳಬೇಕು. ಆದರೆ ದೇವರೊಂದಿಗಿರುವಂಥ ಸಂಬಂಧ ಕಳೆದು ಹೋಗುವಂಥದ್ದಲ್ಲ. ಇಲ್ಲಿ 26ನೇ ವಾಕ್ಯ, ಲೂಕನ ಬರೆದ ಸುವಾರ್ತೆಯಲ್ಲಿ 26ನೇ ವಾಕ್ಯ 13ನೇ ಅಧ್ಯಾಯ ನಾವು ನೋಡಿದ್ವಲ್ಲ, ಏನಂತ ಹೇಳಲ್ಪಟ್ಟಿದೆ ಅದರಲ್ಲಿ, ನೀವು ನಿನ್ನ ಸನ್ನಿಧಿಯಲ್ಲಿ ನಾವು ಊಟ ಮಾಡಿದೆವು, ಕುಡಿದೆವು, ನಮ್ಮ ಬೀದಿಯಲ್ಲಿ ನೀನು ಉಪದೇಶ ಮಾಡಿದೆ ಅಂತ ಹೇಳೋದಕ್ಕೆ ತೊಡಗಿರಿ. ನಾನು ನಿಮ್ಮ ಕಣ್ಮುಂದೆ ಇದ್ದೆ, ನಿನ್ನ ಜೊತೆಗೆ ಇದ್ದೆ ಅಂತ ಹೇಳ್ಕೊಂತ ಇದ್ರೆ ಏನು? ಒಂದು ವೇಳೆ ದೇವರು ನಮ್ಮನ್ನು ಮರಣದ ನಂತರ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಏನು ಮಾಡ್ತೀರಾ? ನಾವು ಸತ್ತೋದ್ವಪ್ಪ, ಸತ್ತೋದ್ಮೇಲೆ ನಮ್ಗೆ ಹೇಳ್ತಾರೆ ದೇವ್ರು. ಇವಾಗ ಹೇಳಿದ್ರೆ ಸರಿಪಡಿಸ್ಕೊಳ್ಬೋದು, ಇವಾಗ ಏನು ಹೇಳಲೇ ಇಲ್ಲ, ಸತ್ತ ಮೇಲೆ ನಮ್ಗೆ ಹೇಳ್ತಾರೆ ನೀನು ಗೊತ್ತಿಲ್ಲ ಅಂತ. ಏನಾಗ್ತೀನಿ ನೀನು? ಆಲೋಚನೆ ಮಾಡಿ ನೋಡಿ. ನಮಗಿರೋದು ಎರಡೇ ದಾರಿ, ಒಂದು ಸತ್ಯದ ದಾರಿ, ಇನ್ನೊಂದು ನರಕ. ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಈಗ ನಿಮಗೆ ಕೆಲವು ವಿಷಯಗಳು ತಿಳಿಸ್ತೀನಿ. ಲಾಭ ಅನ್ನೋದಿದೆ, ಅದಕ್ಕೆ ವಿರುದ್ಧ ಪದ. ನೀನು ಯಾವುದನ್ನಾದ್ರೂ ಒಂದು ಆರಿಸ್ಕೋಬೇಕು. ಒಂದು ಲಾಭನ ಆರಿಸ್ಕೋಬೇಕು, ಇಲ್ಲ ಅಲ್ವಾ? ಸುಖ, ನಿನ್ಗೆ ಯಾವ್ದು ಬೇಕು ಇವಾಗ? ಸುಖ ಬೇಕಾ ದುಃಖ ಬೇಕಾ? ನೀನೇ ಆರಿಸ್ಕೊಳ್ಳೋದು, ಬೇರೇನೂ ಇಲ್ಲ. ಸಂತೋಷ ಇದು ಹೇಳ್ದ, ಸುಖ ದುಃಖ ಆಯಿತು. ಸಂತೋಷ ಹೇಳಿ, ಬಾಧೆ. ಸಂತೋಷಕ್ಕೆ ವಿರುದ್ಧ ಪದ ಬಾಧೆ. ನಿನಗೆ ಯಾವುದನ್ನ ಆರಿಸ್ಕೊಳ್ತೀಯ? ನಗು ಅಲ್ವಾ? ಕಣ್ಣೀರು. ಯಾವುದನ್ನು ಬೇಕು? ವಾಕ್ಯ ಓದೋನ್ವಾ? ಅದೇ ಅಧ್ಯಾಯದಲ್ಲೇ 29ನೇ ವಾಕ್ಯ, ನೀವು ನೋಡುವಾಗ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಏನಾಗುತ್ತೆ? ಗೋಳಾಟವು ಹಲ್ಲು ಕಡಿಯೋಣವು ಇರುವವು. ನೀವು ಕೊನೆಗೆ ಅಂಥ ಪರಿಸ್ಥಿತಿಗೆ ಹೋಗೋದು ದೇವರಿಗೆ ಇಷ್ಟ ಇಲ್ಲ. ದೇವರು ಇವತ್ತು ಎಚ್ಚರಿಕೆ ಪಡಿಸ್ತಾ ಇದ್ದಾರೆ. ದೇವರು ಇಷ್ಟಪಡುವಾಗ, ದೇವರು ಹೇಳಿ ಮಾಡುವಾಗ ನಾವು ಅದನ್ನು ಸರಿಪಡಿಸ್ಕೊಳ್ಬೇಕು. ಆಶೀರ್ವಾದದ ದಾರಿ ಇದೆ, ಅದನ್ನು ಹುಡ್ಕೊಂಡು ಹೋಗಬೇಕು. ನನಗೆ ದೇವರು ಗೊತ್ತು, ಆದರೆ ದೇವರಿಗೆ ನಾನು ಗೊತ್ತಿಲ್ಲ ಅಂದರೆ ಏನೂ ಪ್ರಯೋಜನವಿಲ್ಲ. ನಿಮಗೆ ಒಂದು ಕೆಲಸ ಆಗಬೇಕು ಅಂತ ಇಟ್ಕೊಳ್ಳಿ. ಸಿದ್ದರಾಮಯ್ಯನವರ ಹತ್ರ ನಿಮ್ಗೆ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಳ್ತೀರ. ಯಾರ ಹತ್ರ? ಅವರು ನಿಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಅಂದ್ಕೊಳ್ಳಿ. ಆವಾಗ ಕೆಲಸ ನಡೆಯುತ್ತೆ. ಇಲ್ಲ, ಸಿದ್ದರಾಮಯ್ಯನವರು ಕಾರ್ನಲ್ಲಿ ಹಿಂಗೆ ಹೋಗ್ಬೇಕಿದ್ರೆ ಕೈ ತೋರಿಸ್ಕೊಂಡು ಹೋದ್ರು, ಅವ್ರು ಗೊತ್ತಿಲ್ಲದೆ ನನ್ನ ಕೈ ತೋರಿಸಿದ್ರು, ನಾನು ಹೋಗಿದ್ದಷ್ಟು ನನ್ನ ಕೆಲಸ ಆಗುತ್ತೆ ಅಂತ ಹೇಳ್ತೀರ? ಕಾರಲ್ಲಿ ಹೋಗ್ತಾ ಇದ್ದಾರಪ್ಪ, ಕೈ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ರಿಗೂ ಕೈ ತೋರಿಸಿದ್ರು. ಅವ್ರು ನನ್ನ ನೋಡಿನೇ ಕೈ ತೋರಿಸಿದ್ದು, ನಾನು ಹೋಗಿದ್ದಷ್ಟು ನನಗೆ ಚೇರ್ ಹಾಕಿ ಸೀಟ್ ಹಾಕಿ ಕೆಲಸ ಕೊಡಿಸ್ಬಿಟ್ಟು ಆಗುತ್ತಾ? ನಿಮ್ಮ ಪರಿಸ್ಥಿತಿ ಇವಾಗ ಯಾವುದು? ಅಪಾಯಿಂಟ್ಮೆಂಟ್ ಪರಿಸ್ಥಿತಿನ ಇಲ್ಲ ಕೈ ತೋರಿಸಿದ ಪರಿಸ್ಥಿತಿನ ಹೇಳಿ? ನಿಮ್ಮ ಪರಿಸ್ಥಿತಿ ಈ ರೀತಿ ಇದ್ದರೆ ದೇವರ ಹತ್ರ ನೀವು ಕೆಲವ್ರು ಏನು ಅಂದ್ಕೊಂಡಿದ್ರು ಗೊತ್ತಾ? 4 ಹಾಡು ಹೇಳಿದ ತಕ್ಷಣನೇ ನಾನು ದೇವ್ರಿಗೆ ಗೊತ್ತು ಏನಂತ. ನಾನು ಒಳ್ಳೆ ವಾಕ್ಯ ಕೊಟ್ಟಿದ ತಕ್ಷಣ ಸ್ಪೀಚ್ ಮಾಡಿದರೆ ನಾನು ದೇವ್ರಿಗೆ ಗೊತ್ತು. ನನ್ಗೆ ಎಂಥ ಸ್ಪೀಕರ್ ಗೊತ್ತಾ? ಇಂಟರ್ನ್ಯಾಷನಲ್ ಸ್ಪೀಕರ್ ನಾನು. ಕೆಲವರಿಗೆ ಇನ್ನೂ ಅಭಿಷೇಕ ಏನು, ಅನ್ಯ ಭಾಷೆ ಏನು, ಇದೆಲ್ಲ ಏನು ಸರಿ ಗೊತ್ತೇ ಇಲ್ಲ. ಕೆಲವರೆಲ್ಲ ಈಗ ಏನು ಕಂಬ, ಈಗ ನನ್ನನ್ನೇ ನನ್ನ ಮಗನ ವಿಷಯದ ಕೆಲವರೆಲ್ಲ ನೋಡಿ, ನಿಮ್ಮ ಸಭೆಯಲ್ಲಿ ಅನ್ಯ ಭಾಷೆ ಇದೆಯಾ ಅಂತ ಕೇಳ್ತಾರೆ. ಏನಂತ? ಏನು ಅನ್ಯ ಭಾಷೆ ಅನ್ನೋದು ಏನು, ಯಾವುದಕ್ಕೆ, ಯಾವ ಸ್ಥಳದಲ್ಲಿ ಉಪಯೋಗಿಸ್ಕೊಳ್ಬೇಕು, ಅದನ್ನು ಯಾವ ರೀತಿ ಬಳಸಬೇಕು ಅಂತ ಸತ್ಯವೇದ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಅನ್ಯ ಭಾಷೆ ಮಾತನಾಡಿದ್ರೆ ಅವ್ರಿಗೇನಂತ ಅರ್ಥ? ಆತ್ಮೀಕತೆಯಲ್ಲಿ ಬೆಳೀತಾರೆ ಅಂತ ಅರ್ಥ ಅಂತೆ. ಅರ್ಥವಾಗದೇ ಇರುವಂಥ ಭಾಷೆಯಲ್ಲಿ ಮಾತನಾಡೋದನ್ನು ಅನ್ಯ ಭಾಷೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ಅನ್ಯ ಭಾಷೆ ಏನು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಹೇಳಬೇಕು. ನಿನ್ನ ಪಕ್ಕದಲ್ಲಿರೋನಿಗೆ ನೀನು ತೊಂದರೆ ಮಾಡದಂತೆ ನೀನು ಅನ್ಯ ಭಾಷೆ ಮಾತನಾಡಬೇಕು. ನಿನಗೂ ದೇವರಿಗೆ ಮಾತ್ರ ಇರಬೇಕು ಅದು. ಒಂದು ವೇಳೆ ನೀನು ಸಭೆಯಲ್ಲೋ ಅಥವಾ 4 ಜನರ ಮಧ್ಯದಲ್ಲಿ ನೀನು ಮಾತನಾಡಿದರೆ ಅದರ ಅರ್ಥವನ್ನು ಪಕ್ಕದಲ್ಲಿರೋನಿಗೆ ಅರ್ಥವಾಗಲ್ಲ. ಅದರಿಂದ ಅರ್ಥ ಹೇಳಿದ್ರೆ ನೀನು ಅನ್ಯ ಭಾಷೆ ಮಾತನಾಡಬೇಕು. ಆದರೆ ಇವತ್ತು ಅನ್ಯ ಭಾಷೆ ಅನ್ನೋದು ಅಷ್ಟೊಂದು ಅವ್ರಿಗೆ, ಅಂದರೆ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ನಾನು ದಾನ ಧರ್ಮ ಮಾಡ್ತಾ ಇದ್ದೀನಿ, ನಾನು ದೇವ್ರಿಗೆ ಗೊತ್ತಿಲ್ವಾ ಅಂತ ಅಂದ್ಕೊಳ್ಳೋವಂಥ ವ್ಯಕ್ತಿಗಳು, ಕ್ರೈಸ್ತರು ತುಂಬ ಜನ ಇದ್ದಾರೆ. ಆ ರೀತಿ ಅವರೇನಾದ್ರು ನಾನು ದೇವ್ರಿಗೆ ಗೊತ್ತು ಅಂತ ಹೇಳಿದ್ರೆ ಅದು ತಪ್ಪು. ನಮ್ಮ ಭಕ್ತಿಯಲ್ಲಿ ದೇವರ ಗುರುತು ಹಿಡಿಯುವಂತೆ ಇರಬೇಕು. ನನ್ನ ಭಕ್ತಿ ಹೆಂಗಿರ್ಬೇಕು ಅಂದರೆ ದೇವ್ರ ಗುರುತು ಕಂಡು ಹಿಡಿಬೇಕು. ಅವ್ರು ಹೇಳ್ತಾರಲ್ಲ, ನಿಮ್ಮ ಗುರುತು ನನಗಿಲ್ಲ ಅಂತ ಹೇಳಬಾರ್ದು.
ಅದಕ್ಕೆ ಯೋಬ ನೋಡಿ ಹೇಳ್ತಾರೆ ಏನಂತ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ. ಆ ರೀತಿ ಹೇಳೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು. ಮೊದಲನೇ ಪಾಯಿಂಟ್ ಅದು ಏನಂತೆ, ಭಯಭಕ್ತಿ ಉಳ್ಳವನಾಗಿದ್ದು. ವಾಗ್ದಾನ ಹೇಳಿದ್ರೆ ಭಯಭಕ್ತಿ ಉಳ್ಳ ಜನರು ರಕ್ಷಣೆಗೆ ಹತ್ತಿರವಿರುವುದು ಸತ್ಯ, ವಾಗ್ದಾನ ಅಲ್ವಾ. ಸೊ ಭಯಭಕ್ತಿ ಉಳ್ಳನಾಗಿದ್ದು ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನನ ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಅಂತೇಳಿ ಸೈತಾನ್ ಹತ್ರ ದೇವರು ಚಾಲೆಂಜ್ ಮಾಡಿದ್ರು, ಸಾಕ್ಷಿ ಹೇಳಿದ್ರು. ದೇವರಾಗಿರುವಂಥವ್ರು ನಾವು ಮನುಷ್ಯರಾದ ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು, ಯೋಬನ ಮೇಲೆ ಗಮನವಿಟ್ಯ ಅಂತ ಹೇಳುವಾಗ ಎಷ್ಟು ದೊಡ್ಡ ವಿಷಯ ಅದು ಹೇಳಿ ಯೋಚನೆ ಮಾಡಿ ನೋಡಿ. ಅಂದರೆ ಅಧರ್ಮ ಮಾಡುವ ನೀವಲು ನನ್ನ ಕಡೆಯಿಂದ ಹೊರಟು ಹೋಗ್ರಿ ಅಂದರೆ ಅದಕ್ಕಿಂತ ಒಂದು ದೌರ್ಭಾಗ್ಯ ನಮಗೆ ಬೇರೆ ಯಾವುದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ನಾನು ಸ್ವಂತ ಮಾತೇನು ಬರ್ಸಿಲ್ಲ ಇಲ್ಲಿ, ನಾನು ಸ್ವಂತ ಮಾತನ್ನು ಹೇಳ್ತಾ ಇಲ್ಲ. ಅದಕ್ಕೆ ಇವತ್ತು ದೇವರು ಸ್ಪಷ್ಟವಾಗಿದ್ದಾರೆ, ಹಲ್ಲು ಕಡಿಯೋ ನಾವು ಗೋಳಾಟವಿರುತ್ತೆ. ಅಂಥ ಪರಿಸ್ಥಿತಿಗೆ ನಾವೇನಾಗಬಾರ್ದು, ಹೋಗಲೇಬಾರ್ದು. ಅದಕ್ಕೆ ದೇವರು ಇವತ್ತು ನಮಗೆ ಎಚ್ಚರಿಕೆ ಪಡಿಸಿ. ಈಗ ಇನ್ನೊಂದು ವಿಷಯ ನೀವು ತಿಳಿಸ್ತೀನಿ. ಎಕ್ಸಾಮಲ್ಲಿ ಫೇಲ್ ಆದರೆ ಚಾನ್ಸ್ ಇದೆಯಾ ಇಲ್ವಾ? ಸೆಪ್ಟೆಂಬರ್ ಮತ್ತು ನೆಕ್ಸ್ಟ್ ಇಯರು ಇಲ್ಲ, ಅದಾಗಿಲ್ಲ ಅಂದರೆ ಇನ್ನೂ ಬೇಕಿದ್ರೆ ನಾಳೆ ನಾಡ್ದು ವರ್ಷ 5 ವರ್ಷ ಬಿಟ್ಟು ಕೂಡ ಬೇರೆ ಮಾಡಿದ್ರೆ ಚಾನ್ಸಸ್ ಇದೆ. ಆದರೆ ಪ್ರಸಂಗಿ 12:7 ಒಂದು ಮಾತು ಬರೆಯಲ್ಪಟ್ಟಿದೆ, ಮಣ್ಣು ಭೂಮಿಗೆ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಏನಂತೆ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಅಂದರೆ ಈ ಮಣ್ಣಲ್ಲಿ ಸೇರುತ್ತೆ, ಆತ್ಮ ಏನಂತೆ ಮಾಡುತ್ತಂತೆ, ಆಯಿತು ನನ್ನ ಕೆಲಸ ಮುಗೀತು, ನಾನು ರಿಟರ್ನ್ ಎಲ್ಲಿ ಹೋಗ್ಬೇಕು, ರಿಟರ್ನ್ ಟಿಕೆಟ್ ಕೊಟ್ಟಿರ್ತಾರೆ ದೇವರು. ನೀನು ಹುಟ್ಟಿದ ತಕ್ಷಣ ಒಂದು ಟಿಕೆಟು, ಮತ್ತೆ ರಿಟರ್ನ್ ಟಿಕೆಟ್ ನಿನಗೆ ಇರುತ್ತೆ. ಇವಾಗ ನಾವೆಲ್ಲ ಊರಿಗೆ ಹೋಗ್ಬೇಕು, ಏನು ಮಾಡ್ತೀವಿ, ರಿಟರ್ನ್ ಟಿಕೆಟ್ ಮಾಡ್ತೀವಲ್ಲ, ಆ ರೀತಿ ನಾವು ಹುಟ್ಟಿದಾಗಲೇ ರಿಟರ್ನ್ ಟಿಕೆಟ್ ಇದೆ. ಅದಾಗಿತ್ತು, ಅದು ಬಂದಿದ್ದ ತಕ್ಷಣ ರಿಟರ್ನ್ ಟಿಕೆಟ್ ಹೊಟ್ಟೋಗುತ್ತೆ. ಅಲ್ಲಿ ಹೋಗಿ ನನ್ನ ದೇವರ ಬಳಿ ಸೇರಿಬಿಡುತ್ತೆ. ಮತ್ತೆ ಅಲ್ಲಿ ಹೋದ್ಮೇಲೆ ದೇವರೇ ಒಂದು ಸ್ವಲ್ಪ ವಾಪಸ್ ಕಳಿಸ್ಬಿಡಪ್ಪ, ರಿಟರ್ನ್ ಕಳಿಸು, ನಾನು ಹೋಗ್ಬಿಟ್ಟು ಸರಿಯಾಗ್ಬಿಟ್ಟು ಮತ್ತೆ ಬಂದ್ಬಿಡ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಆತ್ಮ ನನ್ನ ಶರೀರ ಕಳಿಸ್ಬಿಡು, ನಾನು ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಸಾಧ್ಯನಾ? ಸಾಧ್ಯನೇ ಇಲ್ಲ. ಜಲಪ್ರಳಯ ಉಂಟಾಗುತ್ತೆ ಅಂತೇಳಿ 100 ವರ್ಷ ಪಡ್ಕೊತಾನೆ. ಯಾರು? ನೋವ. 600 ವಯಸ್ಸಿಗೆ ಜಲಪ್ರಳಯ ಬಂದೇ ಬಿಡ್ತು. ಭೂಮಿಯ ಒಳಗಡೆ ಇರೋಂಥ ಸಿಡಿದು ಆಕಾಶದ ತೂಬುಗಳು ತೆರೆದು 40 ದಿವಸ ಭಯಂಕರವಾದ ಮಳೆ ಬಂತು ನೋಹನ ಕಾಲಕ್ಕೆ. ಅವನು ಅದಕ್ಕೆ ಮುಂಚೆ ಎಷ್ಟೋ ಸರಿ ಹೇಳ್ದ, ಆತ್ಮಸ್ವರೂಪನಾಗಿ ಹೇಳ್ತಾರೆ, ಬದಲಾಗ್ರಿ ಅಂದರೆ ಮನುಷ್ಯರು ಬದಲಾಗಲೇ ಇಲ್ಲ. ಎಷ್ಟು ವರ್ಷ? 100 ವರ್ಷ. ಏನಕ್ಕೆ 100 ವರ್ಷ ಅಂದರೆ ನಾವೇ ಕಟ್ಟೋದಕ್ಕೆ 100 ವರ್ಷ ಆಯ್ತು ಅವನಿಗೆ. ಅವನ ಕುಟುಂಬ ಮಾತ್ರನೇ 8 ಜನ ಸೇರಿ ಕಟ್ಟಿರೋದು. ಅದು ಒಂದು ಮನೆ ಕಟ್ಟಕ್ಕೆ ನಾವು ಎಷ್ಟು ಜನ ತಗೊಂತೀವಿ? ಒಂದು ಮನೆಗೆ ವಾಸ್ಕಾಲ ಇದು ಅಲ್ಲಿಗೆ ಇದು ಟೈಲ್ಸ್ದು ಎಲೆಕ್ಟ್ರಿಷಿಯನ್ ಎಲ್ಲ ಮಾಡಬೇಕು ಅಂದರೆ ಎಷ್ಟು ಜನ ಕೆಲಸಗಾರರು ಬೇಕು? ಆದರೆ 100 ವರ್ಷ. ಏನಕ್ಕೆ ಅಂದರೆ ದೇವರು ಅವ್ರು ಬದಲಾಗ್ಬಿಡ್ತಾರೆ ಅಂತ ಯೋಚನೆ ಮಾಡಿದ್ರು. ಇವತ್ತು ನಿನಗೆ ಅದೇ ಒಂದು ಸ್ಟ್ಯಾನ್ಸ್ ಕೊಡ್ತಾ ಇದ್ದಾರೆ. ನೋಹನ ಕಾಲದಲ್ಲಿ ಎಚ್ಚರಿಕೆ ಆದಂತೆ ನಿನಗೊಂದು ಎಚ್ಚರಿಕೆ. ಯಾಕಂದರೆ ನ್ಯಾಯಾಧಿಪತಿಯಾಗಿ ಬರ್ತಾರೆ ಯೇಸು, ಬಂದು ತೀರ್ಪು ಆದ ನಂತರ. ಯಾಕಂದರೆ ನೋಹನಿಗೆ ಅವನ ಪಾಪ ಹೇಳಿ ಸಾಗಾಗಿ ಒಂದು ದಿವಸ ಏನು ಮಾಡಿದ್ರು, ದೇವರೇ ಬಂದರು. 100 ವರ್ಷ ಆಯ್ತೆ, ನಡಿ ಎಲ್ಲರೂ ಒಳಗೆ ಕಳಿಸು, ಎಲ್ಲರೂ ಕಳಿಸು, ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ಒಳಗೆ ಕಳಿಸಿದ್ಮೇಲೆ ನೋಹ ಒಳಗೆ ಹೋಗಪ್ಪ ಅಂತ ಹೇಳ್ಬಿಟ್ಟು ಆಚೆ ಬಂದು ಬಾಗಿಲು ಹಾಕ್ಬಿಟ್ರು. ಇವರೇ ಯಾರು? ದೇವರೇ ಬಾಗಿಲು ಮುಚ್ಚಿದ್ದು. ಯಾಕಂದರೆ ಅವನು ಬಾಗಿಲು ಹಾಕಿದ್ರೆ, ಒಳಗಡೆ ಅವ್ನು ಬಾಗಿಲು ಹಾಕಿದ್ರೆ ಜನ ತಟ್ಟೋವಾಗ ಏನು ಮಾಡಿಬಿಡ್ತಾನೆ. ಆದರೆ ಅಂಥ ಚಾನ್ಸ್ ಸಿಗಬಾರ್ದು ಅಂತೇಳಿ ದೇವ್ರೇನು ಮಾಡಿದ್ರು, ಅವರೇ ಬಂದು ಬಾಗಿಲು ಮುಚ್ಚಿಬಿಟ್ಟು ಬಾಗಿಲು ಹಾಕ್ಬಿಟ್ರು. ಈಗ ಜಲಪ್ರಳಯ ಬಂದು ನಾವೇ ಮೇಲೆ ಕೊಟ್ಟೋಯ್ತು, ಜನ ಮುಳುಗೋಗಿ ಸತ್ತೋದ್ರು, ಯಾರು ಹೋಗಿ ಬಾಗಿಲು ತೆಗೆ ಕೊಡೋ ಪರಿಸ್ಥಿತಿ ಆಗಲಿಲ್ಲ. ಅಂಥ ಒಂದು ಸನ್ನಿವೇಶ. ನ್ಯಾಯಾಧಿಪತಿಯಾಗಿ ಬಂದು ದೇವ್ರ ನ್ಯಾಯಾಧಿಪತಿಯಾಗಿ ತೀರ್ಪು ಆದಮೇಲೆ ಪರಲೋಕದ ಬಾಗಿಲು ಏನಾಗುತ್ತೆ, ಮುಚ್ಚಲ್ಪಡುತ್ತದೆ. ನೀನು ಆವಾಗ ತಟ್ಟೋದ್ರಾಗ ಹೀಗಲ್ಲ, ಚಾನ್ಸ್ ಇಲ್ಲ. ಈಗ ನೀನು ಸರಿ ಹೋಗ್ಬೇಕು. ಈಗ ದೇವರು ಹೇಳ್ತಾರೆ, ಅಧರ್ಮ ಮಾಡುವ ನೀವು ಎಲ್ಲಿಯವರೋ, ನಿಮ್ಮ ಗುರುತು ನನಗಿಲ್ಲ ಅಂತ ಮಾತು ನಾವು ಕೇಳಿಸ್ಕೊಳ್ಬಾರ್ದು. ನ್ಯಾಯಾಧಿಪತಿಯಾಗಿ ಬಂದಾಗ ಈಗ ನಾವು ಬದುಕು ನಮ್ಮ ಕೈಯಲ್ಲೇ ಇದೆ ರೀ. ಸುಖ ಬೇಕಾದರೂ ನಾನೇ ಆರಿಸ್ಕೋಬೇಕು, ದುಃಖ ಬೇಕಾದರೂ ನಾನೇ ಆರಿಸ್ಕೊಳ್ಳೋದು.
ಒಳ್ಳೆದು ಕೆಟ್ಟದು ಎರಡು ನಮ್ಮ ಮುಂದೆ ಇದೆ. ಜೀವ ಮರಣ ನಮ್ಮ ಮುಂದೆ ಇದೆ. ಇದರಲ್ಲಿ ಬಲವಂತ ಏನಾದರೂ ಇದೆಯಾ? ಮತ್ತೆ ನಾವು ಹೆಂಗೆ ಅನ್ಕೊಂಡ್ಕೊತೀವಿ? ಕೆಲವ್ರು ನೋಡಿ ಬಿಟ್ಟು ಬಿಡಬೇಕು ಅಂತ ಅನ್ಕೊತೀನಿ, ಅದು ಯಾಕೋ ನನ್ನ ಬಂದು ಹಂಗೇ ಸೇರ್ಕೊಂತಿದೆ ಅಂತಾನೆ. ಯಾರೋ ಇವನ್ನ ಬಲವಂತ ಮಾಡಿ ಇವನ್ನ ಅದನ್ನು ಮಾಡಿಸ್ದಂಗೆ ಆಗ್ತಾನೇ ಇಲ್ಲ. ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಅಂತ ಒಂದು ನೆವ ಹೇಳೋದು. ಯಾರೋ ಬಾಯಿ ತೆರೆದು ಪೊನಲ್ಲಿಟ್ಟು ಇವನಿಗೆ ಕ್ವಾರ್ಟರ್ ಬಾಟ್ಲು ಉಯ್ದಂಗೆ. ಆ ಥರ ಇದ್ದಾರೆ ಕೆಲವು ಜನರು. ಯಾಕೆ ಹೇಳ್ತೀನಿ ಗೊತ್ತಾ? ಇವತ್ತು ಈ ರೀತಿಯಾಗಿ ಬಲವಂತ ತುಟಿ ಎಳೆದು ಒಳಗಡೆ ಇಟ್ಟಂಗೆ. ಯೋಚನೆ ಮಾಡಿ, ಇವತ್ತು ಯಾರಿಗೂ ಬಲವಂತ ಮಾಡೋಕ್ಕಲ್ಲ. ಒಂದು ಸ್ವೀಟ್ ತಿನ್ಬೇಕಾ? ನೀನು ಇಷ್ಟಪಟ್ಟರೆ ನೀನು ತಿಂದ್ಯಾ, ಬೇಡ ಅಂದರೆ ಬೇಡ. ನೀನು ಒಂದು ಸ್ವೀಟ್ಗೆ ಯಾರಿದ್ರೆ, ಇವಾಗ ನಿಮ್ಮನ್ನು ಆರಾಧನೆಗೆ ಇಲ್ಲಿ ಬಂದಿದ್ದೀವಿ, ನಾನ್ಯಾರು ನಿಮ್ಮ ಕೈ ಕಾಲು ಕಟ್ಟಾಗಿ ತೊಗೊಂಬಂದು ಗುಡಿಸಿದ್ದೀನಿ. ನಾನು ಕೈ ಕಾಲೇನು ಕಟ್ಟಾಗಿಲ್ಲ ತಾನೆ, ಬಲವಂತ ಮಾಡಿದ್ದೇನೆ ನಿಮ್ಮನ್ನು ನಾನು. ನೀವು ಆರಾಧನೆ ಬರ್ಬೇಕನ್ನೋದು ನಿಮ್ಮ ಬಲವಂತ. ನಾನು ಬಲವಂತ ಮಾಡಿದ್ರೆ ಬರೋಕ್ಕಾಗಲ್ಲ. ನೀವು ನೆನೆಸಿದ್ರೆ ಮಾತ್ರ, ನೀವು ಇಷ್ಟಪಟ್ಟರೆ ಮಾತ್ರ ಇಲ್ಲಿ ಬರೋಕ್ಕೆ ಸಾಧ್ಯ. ಹಾಗಾದ್ಮೇಲೆ ಬಲವಂತ ಮಾಡೋದು ಎಲ್ಲಿಂದ ಬಂತು? ಅಷ್ಟೆಲ್ಲ ಯಾಕೆ? ನಿಮ್ಮ ಕಿವಿಯೊಳಗೆ ನಾನು ಬಲವಂತವಾಗಿ ದೇವರ ವಾಕ್ಯನ ನುಗ್ಸಕ್ಕಾಗುತ್ತಾ? ನೀವು ಕಿವಿಗೊಟ್ಟು ಕೇಳಬೇಕು. ಅದಕ್ಕೆ ದೇವರ ಮಾತು ಹೇಳಿದ್ದು, ಕಿವಿಯುಳ್ಳವನು ಏನಕ್ಕೆ ದೇವ್ರ ಸುಮ್ಮನೆ. ಕೆಲವರು ಬರ್ತಾರೆ ನಿದ್ದೆ ಮಾಡೋಕ್ಕಂತಾನೆ ಬಂದಿರ್ತಾರೆ ಸಭೆಗಳಲ್ಲಿ. ಏನು ಮಾಡೋಕ್ಕಾಗಲ್ಲ, ಅವತ್ತು ಅವ್ರ ಕೆಲಸ ಅಲ್ವಾ? ಕೆಲವರು ಬರ್ತಾರೆ ಈ ಕಿವಿಯಲ್ಲಿ ಕೇಳ್ತಾರೆ, ಈ ಕಿವಿಯಲ್ಲಿ ಬಿಡ್ತಾರೆ. ಎಷ್ಟೋ ಸಲ ನಾನು ಗಮನಿಸ್ತೀನಿ, ನಾನು ಇಲ್ಲಿ ವಾಕ್ಯ ಹೇಳಿ ಆಚೆ ಹೋಗಿದ ತಕ್ಷಣ ಮತ್ತೆ ಅದೇ ರೀತಿ ಇರ್ತಾರೆ, ಬದಲಾಗಲ್ಲ. ಅವಾಗ ಏನು ಪ್ರಯೋಜನ ಬಂತು? ನಾನು ಕಿವುಡದ ಮುಂದೆ ಪುಂಗಿ. ಅದಾ ದೇವ್ರು ನಮ್ಗೆ ಎಚ್ಚರಿಕೆ ಪಡಿಸ್ತಾರೆ. ಇವತ್ತು ನಮ್ಗೆ ಕೆಲವರು ಏನು ಮಾಡ್ತಾರೆ, ಈ ಮನುಷ್ಯ ಇಷ್ಟವಿಲ್ಲದ ಊಟ ಸಹ ಮಾಡಲ್ಲ ರೀ. ಸೀರೆ ಅಂಗಡಿಗೆ ಹೋದ್ರೆ ಎಲ್ಲಾನು ಎತ್ತಾಕಿ ಗೋಪುರ ಮಾಡಕ್ಕೆ ಬಿಡ್ತಾರೆ ಅಲ್ವಾ? ದೊಡ್ಡ ಬಾರ್ಡ್ರ್ ಹಾಕಿದ್ರೆ ಏನು ಹೇಳ್ತಾರೆ, ದೊಡ್ಡ ಬಾರ್ಡ್ರ್ ಆಂಟಿ ಥರ ಇರುತ್ತೆ. ಚಿಕ್ಕ ಬಾರ್ಡ್ರ್ ಹಾಕಿದ್ರೆ ಚಿಕ್ಕ ಹುಡುಗಿ ಥರ ಇರುತ್ತೆ. ಎಷ್ಟು ಅವನಿಗೊಂದು ತಾಳ್ಮೆ ಇರುತ್ತೆ. ಯಾರಿಗೆ? ಸೀರೆ ಅಂಗಡಿಯವನಿಗೆ ತಾಳ್ಮೆ ಇರುತ್ತೆ. ಭಕ್ತರಾಗಿರೋದು ನಾವು ಏನು ಮಾಡ್ತೀವಿ? ನಮ್ಗೆ ಇಷ್ಟ ಅಂದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಬಲವಂತದಿಂದ ಏನೂ ಮಾಡೋಕ್ಕಾಗಲ್ಲ. ಅಬ್ರಹಾಮನಿಗೆ ದೇವರನ್ನು ಕತ್ತಿ ಹಿಡ್ಕೊಂಡು ಕುತ್ತಿಗೆ ಮೇಲೆ ಕಾಲಿಟ್ಕೊಂಡೆ ನಾನು ತೋರ್ಸೋಕೆ ಹೋಗು ಅಂತ ಹೇಳಿದ್ರ ಅಬ್ರಹಾಮನಿಗೆ? ಮಾತಲ್ಲಿ ಹೇಳಿದ್ರು ಹೋಗೇ ಬಿಟ್ಟ. ಅದು ನಂಬಿಕೆ. ದೇವರ ದೃಷ್ಟಿಯಲ್ಲಿ ಅವನು ಏನದ? ಅವ್ರು ಹೇಳ್ತಾರೆ ಅಬ್ರಹಾಮನ ದೇವರು. ಕಾರಣ ಏನು? ಅವನು ದೇವ್ರ ದೃಷ್ಟಿಗೆ ಸರಿಯಾಗಿ ನಡ್ಕೊಂಡ. ದೇವರು ಯಾರ ಕುತ್ತಿಗೆ ಹಿಡಿದು ಬಲವಂತವಾಗಿ, ಇವತ್ತು ಲೋಕ ಹೇಳ್ತಾ ಇದ್ದೇನಂತೆ ಬಲವಂತದ ಮತಾಂತರ ಅಂತ ಹೇಳ್ತಾ ಇದೆ. ಮುಟ್ಟಾಳ್ರು ಅವ್ರು ಹೇಳೋರು, ಮೂರ್ಖರು. ಅವನು ಇಳಕಲ್ ನಾಗರಾಜ್ ಇದ್ದಾನಲ್ಲ, ಅವನೇ ನನಗೆ ಸಿಕ್ಕದ ಅಂದರೆ ಅವ್ನು ಡೈರೆಕ್ಟಾಗಿ ಹೇಳ್ತೀನಿ, ಯಾರು ಬಲವಂತದಿಂದ ಮಾಡೋಕ್ಕಾಗಲ್ಲ, ನಾನೇ ನೀನು ಬಲವಂತದಿಂದ ತಿರ್ಸೋಕ್ಕಾಗತ್ತ ಅಂತ ಕೇಳ್ತೀನಿ ಅವನಿಗೆ. ಅಂಥದ್ರಲ್ಲಿ ಬಲವಂತದಿಂದ ಮತ ಅಂತ ಹೇಳ್ತಾರೆ. ಕೆಲವರು ಭಕ್ತಿಹೀನರಿದ್ದಾರೆ, ಅವ್ರು ಹೇಳ್ಕೊತಾರೆ ಅವರ ಪಾಪ ಕೃತ್ಯಗಳು ಏನೋ ಗೊತ್ತಿಲ್ಲ, ಮಾಡಬೇಕು ಅಂತ ಅನ್ಕೊಂಡಿಲ್ಲ, ಆದರೆ ಆಗೋಯ್ತು ಅಂತ ಹೇಳ್ತಾನೆ. ಹೆಂಡತಿ ಹತ್ರ ಹೇಳ್ಕೊತ ಇರ್ತಾನೆ, ಏನಂತ, ಅಯ್ಯೋ ಏನು ಇಲ್ಲಮ್ಮ, ಫ್ರೆಂಡ್ಸ್ ಸುಮ್ಮನೆ ಕರೆದ್ರು ಹೋದೆ, ನಾನು ಬೇಡ ಅಂದೆ, ಆದರೂ ಸುಮ್ಮನೆ ಒಂದು ಎರಡೆರಡು ಪೆಗ್ ಹಾಕೊಂಡ್ರು ಅದಂಗೆ ಸ್ವಲ್ಪ ಜಾಸ್ತಿ ಆಗೋಯ್ತು ಅಂತಾನೆ. ಏನೋ ಇವನು ಇಷ್ಟಪಟ್ಟು ತಗೊಂಡು ಏನು ಹೇಳ್ಕೊತಾನೆ, ಬಲವಂತ ಅಂತ ಹೇಳ್ತಾನೆ. ಅವಳು ಅದನ್ನೇ ಮಾಡಿದ್ದು, ಆದಾಮನು ಅದನ್ನೇ ಮಾಡಿದ್ದು. ಅವ್ರು ಹೇಳ್ತಾಳೆ ಅವಳು, ನಾನೆಲ್ಲಿ ತಿಂದೆ, ನೀನು ಉಂಟು ಮಾಡಿರೋ ಸರ್ಪ ಬಂದು ವಂಚಿಸ್ಬಿಡ್ತು ನನ್ನ ಅಂತ ಹೇಳ್ತಾಳೆ ದೇವ್ರ ಹತ್ರ. ಆದಾಮ ಏನು ಹೇಳ್ತಾನೆ, ನಾನೇನಪ್ಪ, ನಾನು ಸರಿಯಾಗೇ ಇದ್ದೆ, ನೀನು ನನಗೆ ಜೊತೆ ಬೇಕು ಅಂತೇಳಿ ನೀನೇನು ಮಾಡಿದ್ಯಾ, ಕೊಟ್ಟಿದ್ಯಲ್ಲ. ಯಾರು? ಅವ್ವ. ಆಕೆ ಬಂದು ಕೊಟ್ಬಿಡ್ಲಪ್ಪ. ಏನೋ ಅವಳು ಹೋಗಿ ಅವ್ನು ಕುತ್ತಿಗೆ ನಂಗೆ ಹಿಡ್ಕೊಂಡು ಹಣ್ಣು ತಗೊಂಡು ನಮ್ಮ ಬಾಯಿ ತುರುಕದಂಗೆ. ಯಾರು ಹೇಳಿದ್ದು? ಆದಮ್ಮ ಅಲ್ವಾ? ತಮ್ಮ ತಪ್ಪುನ ಅಂದ್ರೆ ಇವ್ರು ಇಷ್ಟಪಟ್ಟೆ ತಿಂದಿದ್ದು, ಇಬ್ರು ಇಷ್ಟಪಟ್ಟೆ ಪಾಪದಲ್ಲಿ ಬಿದ್ದಿದ್ದು. ಅವ್ರಿಗೆ ಬಲವಂತ ಏನೂ ಇರಲಿಲ್ಲ. ಆದರೆ ಇವ್ರೇನು ಮಾಡಿದ್ರು, ದೇವರು ಮನುಷ್ಯ ಒಂಟಿಯಾಗಿರೋದು ಒಳ್ಳೇದಲ್ಲ ಅಂತೇಳಿ ಜೊತೆ ಮಾಡಿ ಕೊಟ್ರೆ, ಅಪ್ಪ ನಾನು ಕೇಳಿದ್ ನಾನು ನಿನಗೆ ನನ್ನ ಜೊತೆ ಬೇಕು ಅಂತ, ನೀನಾಗೆ ಉಂಟು ಮಾಡಿದೆ, ಅವಳೇ ಬಂದು ಕೊಟ್ಟಿದ್ದು ಅಂತ ಹೇಳ್ತಾನೆ ಆದಮ್ಮ. ದೇವ್ರು ಮಾಡಿರೋ ಸೃಷ್ಟಿನೇ ಅವನು ಹೇಳ್ತಾನೆ ತಪ್ಪು ಅಂತ ಹೇಳ್ತಾನೆ. ಇವತ್ತು ನೀನು ನಾನು ಯಾವ ರೀತಿಯಾಗಿ ಬದುಕ್ತಾ ಇದ್ದೀವಿ ಯೋಚನೆ ಮಾಡಿ. ನಾವು ಸರಿಯಾಗಿ ಹೋದರೆ ಖಂಡಿತ ಆಶೀರ್ವಾದದ ನೆಲೆಗೆ ನಾವು ತಿಳಿದ್ವಿ. ದೇವ್ರು ಹೇಳಿದ್ರು ನೀನು ತಿಂದಿದ್ದ ದಿವಸ ಸಾಯ್ತೆ ಅಂತ ಹೇಳಿದ್ರು, ಆದರೆ ಅವನು ಬಂದು ಹೇಳ್ದ ಸಾಯಲ್ಲ ಬಿಡು ಅಂದ. ಬದಲಾಯಿಸ್ತಾನೆ. ಅವನ ಕೆಲಸ ಏನು ಗೊತ್ತಾ? ಪ್ರೇರೇಪಣೆ ಮಾಡೋದು. ಏನು ಮಾಡ್ತಾನೆ ಅವನು? ಪ್ರೇರೇಪಣೆ ಮಾಡ್ತಾನೆ. ನಿಮ್ಮನ್ನ ಪಾಪದ ಪ್ರೇರೇಪಣೆ ಮಾಡ್ತಾನೆ. ಸೈತಾನ ಕೂಡ ಬಲವಂತವಾಗಿ. ಇವತ್ತು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ, ಅಯ್ಯೋ ನಮಗೆ ಶತ್ರು ಬಾಧೆ ಜಾಸ್ತಿ ಆಗ್ಬಿಟ್ಟಿದೆ, ಸೈತಾನ ಬಂದು ಒಕ್ಕರಿಸ್ಬಿಟ್ಟು. ಸೈತಾನ ಬೇರೆ ಕೆಲಸನೇ ಇಲ್ವಾ? ನಿನ್ನ ಮನೆಗೆ ಬಂದ್ಬಿಟ್ಟು
ಒಬ್ಬೊಬ್ರು ಮನೆಗೆ ಬಂದು ಕೆಲಸ ಮಾಡೋಕೆ ಅವನಿಗೆ ಬೇರೆ ಕೆಲಸ ಇಲ್ವಾ, ಅವನು ಆರಾಮಾಗಿ ದೇವದೂತರ ಜೊತೆಗೆ ಹೋಗ್ತಾನೆ, ಪರಲೋಕಕ್ಕೆ ಹೋಗ್ತಾನೆ, ಅವ್ನಿಗೆ ಎಲ್ಲಿ ಬೇಕಾದ್ರೂ ಬರ್ತಾನೆ, ಅವನಿಗೆ ಕೆಲಸ ಕಾರ್ಯ ಏನು ಇಲ್ಲದಿಲ್ಲ. ನಾವು ಹೇಳೋದೇನು, ನಮ್ಮ ಇಷ್ಟಕ್ಕೆ ನಾವು ಪಾಪಕೃತ್ಯಗಳು ಮಾಡಿ ಏನು, ಈಗ ಒಂದು ದೇವರು ಬಲವಂತದಿಂದ ಏನಾರು ಆದರೆ ಈ ಥರ ಒಂದು ಶಿಕ್ಷೆ ಇದೆ ಅಂತ ಹೇಳಿ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ. ಕುಡಿದಿದ ತಕ್ಷಣ ಎದೆ ಸಿಡೀಲಿ ಅಂತ ಒಂದು ಕಾನೂನು ಬರೆದ್ರು ಅಂತ ಇಟ್ಕೊ. ದೇವರು ಯಾವನ ಕುಡಿತಾ ಇದ್ನಾ, ಯಾರನ್ನ ಸಿಗರೇಟ್ ಸೇದ್ಬೇಕಿರೋ ಹಂಗೆ ಬಾಯಿ ಸಿಡೀಲಿ ಅಂತ ಹಾಕ್ಬಿಡ್ಲಿ, ಸೇರ್ತಾನ? ಹಂದಿಗಳಿಗೆ ಇಡ್ತಾರೆ ಗೊತ್ತಾ, ಗೆಣಸು ಥರನೇ ಪಟಾಕಿ ಇಟ್ಬಿಡ್ತಾರೆ ಬಾಯಿ ಸಿಡಿಬೇಕು ಅಂತ, ಹಂದಿ ಹಿಡಿಯೋರು. ಇದೆಲ್ಲ ಇದೆ. ಆ ಥರ ಏನೋ ಶಿಕ್ಷೆ ಇಟ್ಟರೆ ಯಾರನ್ನ ಮಾಡ್ತಾರ ಕೆಲಸ? ಇಷ್ಟಪಟ್ಟು ಮಾಡಿದ್ದು. ಪೋಟಿಫರ್ನ ಹೆಂಡತಿಯು ಯೋಸೇಫನ ಹತ್ರ ಅದನ್ನೇ ಮಾಡಿದ್ದು. ಅವಳಿಗಿಷ್ಟ, ಅವನಿಗಿಷ್ಟ ಇಲ್ಲ. ಎಷ್ಟು ಟ್ರೈ ಮಾಡಿದ್ಲು, ಸೈತಾನ ಪ್ರೇರಣೆ ಮಾಡಿದ್ಲು, ಆದರೆ ಅವನೇನು ಗೊತ್ತಾ, ದೇವರಿಗೆ ಮುಂದೆ ನಾನು ಪಾಪ ಮಾಡಲ್ಲ ಅಂದ. ನೀನು ದೇವರ ಮಗನಾಗಿ ಮಗಳಾಗಿ ಬದುಕಿದರೆ ಸಂಕಟ ಬಾಧೆ ಸಮಸ್ಯೆನಲ್ಲಿ ಜೊತೆಗಿದ್ದು ಕೈ ಬಿಡದೆ ತೊರೆಯದೆ ಎಂದು ವಾಸ ಮಾಡುವ ದೇವರಾಗಿರ್ತಾರೆ. ಕ್ರೈಸ್ತರು ಎಂದೂ ಬಲವಂತದಿಂದ ಮಾನಸಾಂತರ ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ರು ಇಷ್ಟಪಟ್ಟರೆ ಅವ್ರು ಏನು ಮಾಡ್ಬೋದು, ದೇವರ ಕಡೆಗೆ ಬರ್ಬೋದು. ಕೋಮುವಾದಿಗಳು ಏನಾರು ಹೇಳ್ಕೊತಾರೆ, ಆದರೆ ನಮ್ಮನ್ನು ನಾವು ಸಮರ್ಪಿಸ್ಕೊಳ್ಳೋಣ. ಒಂದು ದಿನ ಇದೆ, ದೇವರು ಅವತ್ತು ಬಂದಾಗ ನಿಮ್ಮನ್ನು ಗುರುತಿಲ್ಲ ಅಂತ ಹೇಳಬಾರ್ದು. ಯೋಬನ ಮೇಲೆ ಗಮನವಿಟ್ಯಾ ಅಂತ ಹೇಳ್ದಂಗೆ ನನ್ನನ್ನು ಅವ್ರೇನು ಹೇಳಬೇಕು, ಗಮನವಿಟ್ಯಾ ಅಂತ ಹೇಳಬೇಕು, ಚಾಲೆಂಜ್ ಮಾಡಬೇಕು. ಅಂದರೆ ಯೋಬನ ಯಾವ ರೀತಿಯಾಗಿ ಭಯಭಕ್ತಿಯುಳ್ಳವನಾಗಿದ್ದು ಕೆಟ್ಟದನ್ನು ನಿರಾಕರಿಸುತ್ತಾ ಹೇಗಂತೆ ನಿರ್ದೋಷಿಯಾಗೂ ಭಯಭಕ್ತಿಯುಳ್ಳವನಾಗಿ ಆ ರೀತಿಯಾದ ಬದುಕು ನಾವು ಬದುಕು. ಈ ಅನುಭವ ಕೊಡಿ ಅಂತೇಳಿ ನಾವೆಲ್ಲ ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡೋಣ. ದೇವರು ಕೊಟ್ಟಿರೋ ಅದ್ಭುತವಾದ ಒಂದು ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ. ಈ ಸಮಯದಲ್ಲಿ ಮೊಣಕಾಲಕ್ಕೆ ದೇವರು ನನಗೆ ಗೊತ್ತು, ಆದರೆ ದೇವರಿಗೆ ನಾನು ಗೊತ್ತೆಂಬ ಒಂದು ಒಳ್ಳೆಯ ಅಂಶವನ್ನು ಆತ್ಮಿಕ ವಾಕ್ಯದಿಂದ ನೀವು ನಮ್ಮನ್ನು ಬಲಪಡಿಸಿದ್ದಾರೆ. ನ್ಯಾಯಾಧಿಪತಿಯಾಗಿ ಆತನು ಬರುವಾಗ ನಾವೆಲ್ಲರೂ ಕೂಡ ಆತನ ಪರಲೋಕವನ್ನು ಸೇರುವಂಥ ಮಕ್ಕಳಾಗಿರಬೇಕು. ಇಲ್ಲಿ ಯಾರಿಗೂ ಬಲವಂತವಿಲ್ಲ. ಕಿವಿಯುಳ್ಳವನು ಕೇಳಲಿ ಎಂದು ಬರೆಯಲ್ಪಟ್ಟಿದೆ. ಯೋಬನಲ್ಲಿದ್ದಂಥ ಗುಣ ನಮ್ಮಲ್ಲಿರಬೇಕು. ಆಗಲೇ ದೇವರ ದೃಷ್ಟಿ ನಮ್ಮ ಮೇಲೆ ಇರುತ್ತೆ. ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದು ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿದ್ದನೆಂದು ಹೇಳಿ ದೇವರೇ ಹೇಳ್ತಾರೆ. ಇವತ್ತು ನಾವು ಏನು ಮಾಡಬೇಕು, ದೇವರ ಮಾತನ್ನು ಇನ್ನು ಅಂಗೀಕರಿಸುವರಾಗಿರಬೇಕು. ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಬದಲಾವಣೆ ಉಂಟಾಗಲಿ ಕರ್ತನೆ. ಈ ದಿವಸದಲ್ಲಿ ಕೇಳಿದ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿವರು ಬದುಕುವಂತೆ ಹಿಂದೆ ಈ ವಾಕ್ಯದ ಆಶೀರ್ವಾದ, ಈ ಆರಾಧನೆಯ ಆಶೀರ್ವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬರಿಗೂ ಪ್ರಾರ್ಥಿಸ್ತೇನೆ. ನಿಮ್ಮ ನಾಮನ ಮಹಿಮೆಪಡಿಸ್ಕೊಳ್ಳಿ ರಾಜ. ಈ ದಿನ ಕರ್ತನೆ ನಮ್ಮಲ್ಲಿ ಒಂದು ಬದಲಾವಣೆ ಬರಲಿ ರಾಜ. ನೀನು ಅಂದು ಯಾವ ರೀತಿಯಾಗಿ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ ಅಂತ ಹೇಳಿದೆಯೋ ಅದೇ ರೀತಿಯ ಕರ್ತನೆ ಯಾರಾದರಿಗೆ ಬಂದಿರುವಂಥ ಪ್ರತಿಯೊಬ್ಬರ ಮೇಲೆ ಅವರ ಹೆಸರನ್ನು ಹೇಳಿ ಶತ್ರು ಮುಂದೆ ನೀನು ಸಾಕ್ಷಿ ಹೇಳುವಂತ ಬದುಕು ನಾವು ಬದುಕುವಂತೆ ನನಗೆ ಕೃಪೆ ಮಾಡು. ನಾವೆಲ್ಲರೂ ಕೂಡ ಭಯಭಕ್ತಿ ಉಳ್ಳವರಾಗಿದ್ದಾಗ ಆ ರಕ್ಷಣೆಯು ಹತ್ತಿರ, ಅದು ಸತ್ಯ ಎಂಬುದನ್ನು ತಿಳಿದುಕೊಳ್ಳಬೇಕು. ಕೆಟ್ಟದನ್ನು ನಿರಾಕರಿಸುವವರಾಗಿರಬೇಕು, ನಿರ್ದೋಷಿಯಾಗಿರಬೇಕು, ಯಥಾರ್ಥ ಚಿತ್ತರು ಆಗಿರಬೇಕು. ಕರ್ತನೆ ನೀನು ಸಾಕ್ಷಿ ಹೇಳುವುದಕ್ಕೆ ನಾವು ಅರ್ಹತೆಯಾಗಿರುವವರಾಗಿರಬೇಕು, ಯೋಗ್ಯತೆ ಉಳ್ಳವರಾಗಿರಬೇಕು. ನೀನು ಒಂದು ದಿವಸ ಮರ ಹಿಡಿಯುವಾಗ, ಗಾಳಿಯಲ್ಲಿ ತೂರುವಾಗ ನಾವು ಕಾಳಾಗಿ ನಿನ್ನ ಪಾದದಲ್ಲಿ ಬೀಳುವಂತೆ, ರೈತನ ಪಾದಕ್ಕೆ ಹೇಗೆ ಕಾಳು ಬೀಳುತ್ತದೋ ಹಾಗೆ ನಾವು ನಿನ್ನ ಪಾದದಲ್ಲಿ ಬೀಳುವರಾಗಿರಬೇಕು. ಪರಲೋಕಕ್ಕೆ ಸೇರುವ ಆಶೀರ್ವಾದ ಹೊಂದಬೇಕು, ನಿತ್ಯ ಜೀವ ಪಡೆಯುವ ಆಶೀರ್ವಾದ ಹೊಂದಬೇಕು. ಕರ್ತನೆ ಈ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸು. ಕೇಳಿದಂಥ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ಎಲ್ಲರೂ ಬದುಕುವಂತೆ ಕೃಪೆ ಮಾಡು. ವಾಕ್ಯದ ನೆಲೆಯಲ್ಲಿ, ವಾಕ್ಯದ ಆಶೀರ್ವಾದದಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಬೇಕೆಂದು ನಮ್ಮ ರಕ್ಷಕನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೀವನ ತಂದೆ. ಆಮೆನ್. ಹಲ್ಲೆಲೂಯಾ.